ಹರಿ ಓಂ. ಈ ಸರ್ವರಿಗೂ ನಮಸ್ಕಾರಗಳು. ಗುರುಗಳ ಅಪ್ಪಣೆಯಂತೆ ಈ ವಾರದ ವ್ಯಾಖ್ಯಾನ ಪ್ರಾರಂಭ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಹರಿ ಓಂ. ಹೋದ ಸಲ 5ನೇ ಅಧ್ಯಾಯ 18ನೇ ಶ್ಲೋಕಕ್ಕೆ ಬಂದಿತ್ತು. 19ನೇ ಶ್ಲೋಕ ಪ್ರಾರಂಭವಾಗಿತ್ತು ವ್ಯಾಖ್ಯಾನಗಳು. ದಿ 19th ಶ್ಲೋಕ, Lord what Upadesha is giving in the 5th chapter, it was just referred last time. In 19th onwards until the end of this chapter 5, Lord is hinting at the nature of Brahmajnana and the nature of the Brahmajnani. In other words, how a Jivan Mukta, Parama Purushottama, behaves in the world, how he looks upon the world when compared to the way we look upon at the world. ಜೀವನ್ ಮುಕ್ತನಾಗಿರತಕ್ಕಂತಹ ಪರಮ ಶಾಂತಿಯಲ್ಲಿ ಸ್ಥಿತನಾಗಿರತಕ್ಕಂತಹ ಜ್ಞಾನಿ, ಆ ಮಹಾಜ್ಞಾನಿ ಯಾವ ರೀತಿ ಇರ್ತಾರೆ, ನಾವು ಯಾವ ರೀತಿ ಇರ್ತೇವೆ, ಆ ವ್ಯತ್ಯಾಸವನ್ನು ಸೂಕ್ಷ್ಮವಾಗಿ ಭಗವಂತ ಹೇಳ್ತಾ ಇದ್ದಾರೆ. ಇದು ಹೋದ ಸಲ ಹೇಳಿದ ವಿಷಯವೇ. ಆದ್ದರಿಂದ ಇಲ್ಲಿ ಮುಖ್ಯವಾದ ಸೂಚನೆ ಏನು ಅಂದ್ರೆ, ಈ ಶ್ಲೋಕಗಳ ಒಳ ಅರ್ಥ ಏನು ಅಂದ್ರೆ, ಇದು ಸಾಧಕರಿಗೆ ಮತ್ತೆ ಮತ್ತೆ ಹೇಳ್ತಾ ಇರೋ ವಿಷಯ. ಸಾಧಕ ಯಾರು ಪರಮಾರ್ಥ ಸಾಧನೆಯಲ್ಲಿದ್ದಾರೋ, ಯಾರಿಗೆ ಆಧ್ಯಾತ್ಮದ ಹಸಿವು ಜಾಗೃತವಾಗಿದೆಯೋ, ಶುಭೇಚ್ಛೆಯಿಂದ ಈ ಜನ್ಮದಲ್ಲಿ ಪರಮಾತ್ಮನನ್ನು ಹೊಂದಬೇಕು ಅನ್ನೋ ಆ ಭಾವ ಉತ್ಪತ್ತಿಯಾಗಿದೆಯಲ್ಲ, ಅಂತಹ ಸಾಧಕರಿಗೆ ಇದು ವಿಶೇಷವಾದ ಸೂಚನೆಗಳು. ನಮ್ಮ ವ್ಯವಹಾರ ಹೇಗಿರಬೇಕು, ಸಾಮಾನ್ಯ ಪ್ರಾಪಂಚಿಕ ಜನರು ಹೇಗಿರುತ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮಾಯಲ್ಲೇ ಮುಳುಗಿರೋದ್ರಿಂದ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇದ್ರು. ಆಲ್ ದ ಟೈಮ್ ಹಿ ಯೂಸ್ ಟು ಟೆಲ್ ದ ಸೇಮ್ ಥಿಂಗ್. ಸಿ, ದ ಹೋಲ್ ಸಂಸಾರ, ದ ಕ್ರಿಯೇಷನ್ ಇಟ್ ಸೆಲ್ಫ್ ಇಸ್ ಅ ಪ್ರಾಡಕ್ಟ್ ಆಫ್ ಮಾಯಾ. ಅವರ್ ಗುರುದೇವ್ಸ್ ವಚನ. ದಿ ಎಂಟೈರ್ ಸಂಸಾರ, ವಾಟ್ ಈಸ್ felt, what we see is nothing but the product of Maya because it is in duality. ಈ ಸೃಷ್ಟಿಯೇ ದ್ವೈತ ಭಾವದಲ್ಲಿರ್ತಕ್ಕಂತಹ ಒಂದು ಮಾಯೆ ಅಂತ ಗೌಡಪಾದಾಚಾರ್ಯರು ತುಂಬಾ ಹಿಂದೆನೆ ತಮ್ಮ ಮಾಂಡುಕ್ಯ ಕಾರ್ಯದಲ್ಲಿ ಹೇಳ್ಬಿಟ್ಟಿದ್ದಾರೆ. ಮಾಯಾ ಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ ತಮ್ಮ ಕಾರ್ಯದಲ್ಲಿ ಹೇಳಿರೋ ಮಾತನ್ನೇ ನಮ್ಮ ಗುರುಗಳು ಹೇಳಿದರು. ದ ಹೋಲ್ ಸಂಸಾರ is a product of Maya. And this Maya is a product of the mind. Next, our Gurudev's wordings are so simple, profound, very much thought-provoking. Maya is a product of the mind, because the mind is dwelling in samsara only. ಇದನ್ನ ಪದೇ ಪದೇ ನಮ್ಮ ಗುರುಗಳು ಹೇಳ್ತಾ ಇದ್ರು. ನಮಗೇನಾಗ್ಬಿಡುತ್ತೆ, ಸಾಮಾನ್ಯರಿಗೆ, worldly people, we are always responding to a given situation. So there is no equilibrium in our mind. There is no equanimity in the mind. The mind cannot remain still. ಮನಸ್ಸು ಸ್ಥಿರತೆಯಿಂದ, ಇಲ್ಲಿ ಮನಸ್ಸು ಅಂದ್ರೂ ಅದೇ ಅರ್ಥ, ಬುದ್ಧಿ ಅಂದ್ರೂ ಅದೇ ಅರ್ಥ. ಈ ಮುಂದೆ ಬರುವ ಶ್ಲೋಕಗಳಲ್ಲಿ ಪರಮಾತ್ಮ ಹೇಳ್ತಾನೆ ಸ್ಥಿರ ಬುದ್ಧಿ ಅಂತ. ಸ್ಥಿರ ಬುದ್ಧಿ ಅಂತಂದ್ರೆ ವಿವೇಕಯುತವಾಗಿರ್ತಕ್ಕಂತಹ ಆ ಮನಸ್ಸು ಅಂತನೂ ಅರ್ಥ ಆಗುತ್ತೆ. ಅದು ನಮಗೆ ಸಾಮಾನ್ಯರಿಗೆ ಇಲ್ಲದೆ ಇರೋದ್ರಿಂದ ಸ್ಥಿರತೆ, ದಟ್ stillness is not there. Every time the mind reacts.
So that is the nature of the worldly person like you and me. Because of that, equilibrium is not there. ಸಾಮ್ಯತೆ ನಮ್ಮ ಮನಸ್ಸಿಗೆ ಬರ್ತಾ ಇಲ್ಲ. ಈ ಮೂರು ಗುಣಗಳ ಆಟ ಇದೆಯಲ್ಲ, ಅವು ಸಾಮ್ಯ ಸ್ಥಿತಿಯಲ್ಲಿ ಇಡ್ತಾ ಇಲ್ಲ ಮನಸ್ಸನ್ನು. ಸಾಮ್ಯತೆ ಇಲ್ಲದೆ ಇರೋದೇ ಒಂದು ದೊಡ್ಡ ಪ್ರಶ್ನೆ. ಎಷ್ಟೋ ಸಲ ಈ ಪ್ರಶ್ನೆ ಬಂದಿದೆ, ನಾವು ಗುರುಗಳಿದ್ದ ಹಾಗೆ ಯಾಕೆ ನಮಗಿರಕ್ಕಾಗಲ್ಲ ಅಂದ್ರೆ, ನಮ್ಮ ಮಹಾತ್ಮರಿದ್ದ ಹಾಗೆ ನಮಗೆ ಯಾಕೆ ಇರಕ್ಕಾಗಲ್ಲ, ಅವರಲ್ಲಿ ಅಂಥ ಏನ್ ವಿಶೇಷ, ನಮಗೆ ಯಾಕೆ ಅದು ಆಗ್ತಾ ಇಲ್ಲ? ಈ ಭಾವನೆಗಳಿದೆಯಲ್ಲ, ಇದು ಮನಸ್ಸಿನ ಸ್ಥಿತಿ. ಗುರುಗಳು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು, ಹ್ಯಾವ್ ಪರ್ಫೆಕ್ಟ್ ಬಿಲೀಫ್ ಫಸ್ಟ್, ನಿಷ್ಠಾ ಅಂಡ್ ಶ್ರದ್ಧಾ ಅಂಡ್ ನಂಬಿಕೆ. If you believe that you are only a person who may not be realized in this birth, who may not get the grace of the God, with whatever sadhana I am doing, I may not even get the enough grace from the God or enough grace from the Guru. If such doubts are there, that is because of the mind. And if those doubts are still persisting, in this birth we will never reach the goal. ಗುರುಗಳು ಇದನ್ನು ಹೇಳ್ತಾ ಇದ್ರು. ಮನಸ್ಸಿಗೆ ಸಂದೇಹ ಇದೆ ಅಂದ್ರೆ ನಿಮಗೆ ನಂಬಿಕೆ ಇಲ್ಲ. ನೀವು ನಿಜವಾದ ಅರ್ಥದಲ್ಲಿ ಜ್ಞಾನ ಸ್ವರೂಪರೇ ಆಗಿದ್ದೀರಪ್ಪ, ತಪ್ಪು ತಿಳ್ಕೊಂಡಿದ್ದೀರಲ್ಲ, ತಪ್ಪು ತಿಳುವಳಿಕೆ ಬಿಟ್ಟು ಹಾಕ್ಬಿಡಿ ಇವತ್ತಿಂದಲೇ. ರಿಮೂವ್ ದಟ್ ಫ್ರಮ್ ಟುಡೇ ಇಟ್ ಸೆಲ್ಫ್ ದಟ್ ಯು ಆರ್ ಅಜ್ಞಾನಿ. ರಿಮೂವ್ ದ ಫೀಲಿಂಗ್ ಅಂಡ್ ಯು ಥಿಂಕ್ ದಟ್ ಯು ಆರ್ ದಟ್ ಓನ್ಲಿ. ಇದು ನಮ್ಮ ಗುರುಗಳು ಪದೇ ಪದೇ ಹೇಳ್ತಾ ಇದ್ರು. ಅವೆಲ್ಲ ಭಾವಗಳು ಈ ಶ್ಲೋಕದಲ್ಲಿ ಬರುತ್ತೆ. ನಮಗೆ ಯಾಕೆ ಕಷ್ಟ ಆಗ್ತಾ ಇದೆ ಸಾಮಾನ್ಯರಿಗೆ? ಜ್ಞಾನಿಗಳಿಗೆ ಎಷ್ಟು ಸುಲಭವಾಗಿದೆಯಲ್ಲ. ಆ ಭಗವಂತ ಹೇಳ್ತಾ ಇರೋ ಮಾತು ಜ್ಞಾನಿಗಳನ್ನ ಕುರ್ತು ಹೇಳ್ತಾ ಇದ್ದಾರೆ. ಅದರ ಒಳ ಅರ್ಥ ಏನು ಅಂದ್ರೆ, ನಾವು ಅದನ್ನು ಅರ್ಥ ಮಾಡಿಕೊಂಡು ಆ ರೀತಿ ಇರೋದಕ್ಕೆ ಪ್ರಯತ್ನ ಪಡಬೇಕು. ನಮ್ಮ ಸಾಧನೆ ಅಂದ್ರೆ ಅದೇನೆ. ಗುರುಗಳು ಯಾವಾಗಲೂ ಹೇಳ್ತಾ ಇದ್ರಲ್ಲ, ಸಾಧನೆ ಅಂದ್ರೆ ಒಳಗಡೆ ದ್ವೇಷ ತುಂಬಿಕೊಂಡು, ರಾಗವನ್ನ ತುಂಬಿಕೊಂಡು, ಆಸೆಗಳನ್ನ ತುಂಬಿಕೊಂಡು ಕೂತ್ಕೊಂಡು ಸಾಧನೆ ಮಾಡ್ತೀನಿ ಅಂದ್ರೆ ಹೇಗೆ ಸಾಧ್ಯ? ಇದು ಬಿಡಬೇಕಲ್ಲ. ಇದು ಬಿಡ್ತಾ 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 ಏನಾಗುತ್ತೆ ಅಂದ್ರೆ ಕೊನೆಗೆ ಏನೂ ಇಲ್ಲ, 0 ಸ್ಥಿತಿ ಬರುತ್ತಲ್ಲ, ಅದೇ ಸಾಧನೆ. ಗಿವಿಂಗ್ ಅಪ್ ಈ ಸಾಧನ. ಎವ್ರಿ ಟೈಮ್ ಅವ್ರ ಗುರುದೇವ್ ಯೂಸ್ ಟು ಸೇ, ಆಸೆಗಳನ್ನ ಬಿಡಬೇಕು. ಆಸೆಗಳು ಅಂದ್ರೆ ಏನರ್ಥ? ಸಂಕಲ್ಪಗಳು. ಯುವರ್ individuality, which makes you to feel that you have to achieve something in life. You have to get something in life. You must acquire something in life. Always the mind is geared up to find happiness. For that, desires are there. All the time. ಇದು ತಪ್ಪಲ್ಲ. ಇಲ್ಲಿ ಒಂದು ಸೂಕ್ಷ್ಮ ಇದೆ. ಭಗವಂತ ಏನ್ ಹೇಳ್ತಾ ಇದ್ದಾನೆ, ಒಳನೋಟಗಳು ಏನಿದೆ ಅಂತಂದ್ರೆ, ಮಾಯಾ ಮಾತ್ರ ಮಿದಂ ದ್ವೈತಂ ಅಂತ ಗೌಡಪಾದಾಚಾರ್ಯರು ಸ್ಪಷ್ಟವಾಗಿ ಹೇಳಿದ್ದನ್ನೇ ಆಚಾರ್ಯರು ಅನುಮೋದನೆ ಮಾಡಿಬಿಟ್ಟು, ಈ ಸೃಷ್ಟಿಯೇ ಒಂದು ಮಾಯಾ ಪ್ರಪಂಚ ಅಪ್ಪ. ದ ಕ್ರಿಯೇಷನ್ ಇಟ್ ಸೆಲ್ಫ್ ಇಸ್ ಪ್ರಾಡಕ್ಟ್ ಆಫ್ ಮಾಯಾ. ಇಲ್ಲಿ ವಾಟ್ ವಿ ಹ್ಯಾವ್ ಟು ರಿಮೆಂಬರ್, ಆಲ್ ಮಹಾಪುರುಷಸ್, ಆಲ್ ಜೀವನ್ ಮುಕ್ತಾಸ್, ಆಲ್ ಮಹಾತ್ಮಸ್, ಆಲ್ ಪುರುಷೋತ್ತಮ, ಆಲ್ ಸಿದ್ಧ ಪುರುಷ, ಇನ್ಕ್ಲೂಡಿಂಗ್ ಅವತಾರ ಪುರುಷಸ್, are also the product of creation. ನಮ್ಮ ಗುರುಗಳು ಸೇರಿ, ನಮ್ಮ ಗುರುದೇವರನ್ನ ಲೆಕ್ಕಕ್ಕಿಟ್ಕೊಂಡೇ ಈ ಮಾತು ಹೇಳುವಂಥದ್ದು ಏನು ಅಂದ್ರೆ, ಯಾವುದನ್ನ ಮಾಯೆ ಅಂತ ಬಲ್ಲವರು ತಿಳಿದವರು ಜ್ಞಾನಿಗಳು ಹೇಳ್ತಾ ಇದ್ದಾರಲ್ಲ, ಆ ಮಾಯೆ ಒಳಗೆ ಇವರ ಜನನ, ಕಾಮಜನಿತವಾದಂತಹ ಶರೀರ, ದೇಹಧಾರಣೆ, ತಂದೆ ತಾಯಿಗಳ ಸಂಯೋಗದಿಂದ ಬಂದಿರತಕ್ಕಂಥ ದೇಹ. ಆ ದೇಹ ಉತ್ಪತ್ತಿಯಾಗಿದ್ದು ಆಕಾಶದಲ್ಲಿ. ಆ ದೇಹ ಇರೋದು ಸಂಸಾರದಲ್ಲಿ. ಜ್ಞಾನಿಗಳ ದೇಹವೂ ಸಂಸಾರದಲ್ಲೇ ಇದೆ, ಸಂಸಾರವನ್ನ ಬಿಟ್ಟು ಹೊರಗಿಲ್ಲ. ಅವತಾರ ಪುರುಷರ ಶರೀರವೂ ಸಂಸಾರದಲ್ಲಿದೆ, ಅದು ಬಿಟ್ಟು ಹೊರಗಿಲ್ಲ. ನಮ್ಮ ಶರೀರವೂ ಸಂಸಾರದಲ್ಲೇ ಇದೆ, ಬಿಟ್ಟು ಹೊರಗಿಲ್ಲ. ಆದ್ರೆ ಅವ್ರಿಗೂ ನಮಗೂ ವ್ಯತ್ಯಾಸ ಏನು? ಸಂಸಾರದಿಂದ ಆವೃತಗೊಂಡಿದ್ದರು, ಸಂಸಾರದಲ್ಲೇ ಅವರಿದ್ದರು, ಅವರು ಸಂಸಾರದಲ್ಲಿ ಇಲ್ಲ. ಅದು ಮನಸ್ಥಿತಿ. ಅದು ಶಾಂತವಾದ, ಪ್ರಶಾಂತವಾದ, ಆಳವಾದ ಸಮುದ್ರದ ಆಳದಲ್ಲಿ ಯಾವ ತೆರೆನೂ ಇರೋದಿಲ್ವಲ್ಲ.
There are no waves or water pressure or whatever it is in the deepest part of the ocean because the water stands still. ಸೊ ಅವರ ಮನಸ್ಸು ಅಷ್ಟು ಪ್ರಶಾಂತವಾಗಿ ಆಳದಲ್ಲಿ ಸಮಚಿತ್ತತೆಯಿಂದ ಇರೋದ್ರಿಂದ, ಸಮತ್ವದಲ್ಲಿ ಇರೋದ್ರಿಂದ ಸಂಸಾರದಲ್ಲಿದ್ದು ಸಹ ಅವರು ಕೇವಲ ಸಾಕ್ಷಿ ಚೈತನ್ಯ, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತಾನೆ ಇರ್ತಾರೆ. ನಾವೇನ್ ಮಾಡಬೇಕು, ನಾವು ಹೇಗಿರ್ತೀವಿ ಅನ್ನೋ ಪ್ರಶ್ನೆಗೆ ಉತ್ತರ ಏನು? ನಾವು ಆ ಸಮತ್ವದಲ್ಲಿಲ್ಲ, ನಾವು ಸಂಸಾರದಲ್ಲಿದ್ದೇವೆ, ಸಂಸಾರದಿಂದ ಪ್ರಭಾವಿತರಾಗ್ತಾ ಇದ್ದೇವೆ. ಸಿ, ವಿ ಆರ್ ಬೀಯಿಂಗ್ ಇನ್ಫ್ಲೂಯೆನ್ಸ್ಡ್ ಎವ್ರಿ ಸೆಕೆಂಡ್, ಎವ್ರಿ ಮಿನಿಟ್ ಟಿಲ್ ಅವರ್ ಲಾಸ್ಟ್ ಬ್ರೆತ್ ಇನ್ ದಿಸ್ ಸಂಸಾರ, ಬೈ ದ ಸಂಸಾರ. ಜ್ಞಾನಿ is not influenced. That is the main difference, because he is in the equanimity state. We are not in the equanimity state of the mind. The main difference. ಜ್ಞಾನಿಗೆ ಸರ್ವವೂ ಬ್ರಹ್ಮಮಯ. ಅಂದ್ರೆ ನಾವೇನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆ. ಜ್ಞಾನಿಗಳಿಗೆ ಎಲ್ಲವೂ ಬ್ರಹ್ಮರೂಪದಲ್ಲೇ ಕಾಣುತ್ತೆ ಅಂತಂದ್ರೆ, ಆನೆಯನ್ನ ನೋಡ್ಲಿ, ನಾಯಿಯನ್ನ ನೋಡ್ಲಿ, ಹಿಂದೆ ಶ್ಲೋಕದಲ್ಲಿ ಬಂದ ಹಾಗೆ ಒಬ್ಬ ಬ್ರಾಹ್ಮಣನನ್ನ ನೋಡ್ಲಿ, ವಿದ್ಯಾವಂತನನ್ನ ನೋಡ್ಲಿ, ಒಬ್ಬ ಚಾಂಡಾಲನನ್ನ ನೋಡ್ಲಿ, ಎಲ್ಲದರಲ್ಲೂ ಅವರು ಬ್ರಹ್ಮವನ್ನೇ ನೋಡ್ತಾರೆ ಅಂತಂದ್ರೆ, ಹಾಗಾದ್ರೆ ನಾವು ವರ್ಲ್ಡ್ಲಿ ಪೀಪಲ್, ವಿ ಆರ್ ನಾಟ್ ಬ್ರಹ್ಮಜ್ಞಾನಿಸ್. ಸೊ ಹೌ ವಿ ಶುಡ್ ಲುಕ್? Is there a difference? We also see the elephant, we also see the dog, we also see the lowest of the person who is called a Shvapacha, a dog meat eater. Then how we should behave? How we should look? These are the hints Lord is giving. We should expand our mental horizon. There should be quantum leap in the consciousness. ಇಲ್ಲಿ ವಿವೇಕ ಕೆಲಸ ಆಗಬೇಕು, ನಮ್ಮ ಬುದ್ಧಿ ಕೆಲಸ ಮಾಡಬೇಕು, ಆ ಪ್ರಜ್ಞೆ ಕೆಲಸ ಮಾಡಬೇಕು. ಎಲ್ಲದರೊಳಗೂ ಇರತಕ್ಕಂಥ ಒಂದೇ ವಸ್ತು ಇದೆಯಪ್ಪ, ಅದು ಪರಮಾತ್ಮ ತತ್ವ. ಪರಮಾತ್ಮ ತತ್ವ ಅಂತ ಒಂದು ಹೆಸರು ಕೊಡಬೇಕಾಗತ್ತೆ, ಪರಬ್ರಹ್ಮ ತತ್ವ ಅದು ಏನು ಅಂತ ಹೇಳಲಿಕ್ಕೆ ಬರಲ್ಲ. ಇರೋದು ಒಂದೇ ವಸ್ತು, ಎಲ್ಲದರಲ್ಲೂ ಇದೆ. ಹಾಗಂತ ನಾನೇನ್ ಮಾಡಬೇಕು ಅಂದ್ರೆ, ನಾಯಿ ಬಂತು ಅಂತ ಅದರಿಂದ ನಿಂತ್ಕೊಳ್ಳೋದು ಅಂತನೂ ಅಲ್ಲ, ಆನೆ ಓಡು ಬರ್ತಾ ಇದ್ರೆ ಅಡ್ಡ ಬಂದು ನಿಂತ್ಕೊಳ್ಳೋದು ಅಂತನೂ ಅಲ್ಲ. ಈ ವ್ಯತ್ಯಾಸವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಜೀವನ ಮಾಡಬೇಕು ಅಂತ ಅದು ಅಲ್ಲಿ ಬರೋ ಅರ್ಥ. ಅದು ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶ್ಲೋಕಕ್ಕೆ ಒಳ ಅರ್ಥ ಏನ್ ಬರುತ್ತೆ? ಲುಕಿಂಗ್ ದ ಸೇಮ್ ಪಾಯಿಂಟ್ ದಟ್ ದೇರ್ ಇಸ್ ಓನ್ಲಿ ಒನ್ ಪರತತ್ವ, ವಿ ಶುಡ್ ಬಿಹೇವ್. ಅವಾಗ ಹೌ ವಿ ಶುಡ್ ಬಿಹೇವ್? ವಿ ಶುಡ್ ಹ್ಯಾವ್ ಕಂಪ್ಯಾಷನ್, ವಿ ಶುಡ್ ಹ್ಯಾವ್ ದಯಾ, ವಿ ಶುಡ್ ಹ್ಯಾವ್ the comforting nature. We should look upon everyone as equal, no differentiation. There is nothing like a higher person, lower person. That is how we should behave. We should unconditionally love the creation. That is our job. ನಾವು ಹೇಗಿರಬೇಕು ಅಜ್ಞಾನಿಗಳು ಅಂದ್ರೆ ಉತ್ತರ ಏನು ಅಂದ್ರೆ, ಎಲ್ಲರಲ್ಲೂ ದಯಾಪರವಾಗಿ ಸಹಾನುಭೂತಿಯಿಂದ ಒಳಭಾಗದಲ್ಲಿ ಇರ್ತಕ್ಕಂಥ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ಅನ್ನೋ ಭಾವದಲ್ಲಿ ನಾವು ಜೀವನ ಮಾಡೋದಾದ್ರೆ ಒಳಗಡೆ ದ್ವೇಷ ಇರಬಾರದು, ಒಳಗಡೆ ದೈವಿ ಪ್ರೀತಿ ಇರಬೇಕು. ಮತ್ತೊಂದು ಪ್ರಶ್ನೆ ಬರುತ್ತೆ, ಇದೆಲ್ಲ ಹೇಳ್ತಾ ಇದ್ದೀರಿ, ನಮ್ಮವ್ರ ಕಂಡ್ರೆ ನಮಗ್ ಪ್ರೀತಿ ಬರುತ್ತೆ, ನಮ್ಗೆ ಆಗದೆ ಇದ್ದವ್ರ ಕಂಡಾಗ ಏನ್ ಮಾಡೋದು ಸ್ವಾಮಿ? ಜೀವನದಲ್ಲಿ ಸಾಯೋ ತನಕ ನಮ್ಮ ಕಣ್ಣೆದುರಿಗೆ ನಮಗೆ ಆಗದೆ ಇರತಕ್ಕಂತಹ ಶತ್ರುಗಳು, ಹಿತಶತ್ರುಗಳು, ಬಂಧು ಬಾಂಧವರಲ್ಲಿ ಬೇಡದೆ ಇರೋರು, ಬೇಕಾಗಿರೋರೆಲ್ಲ ಬೇಡದೆ ಇರೋರು, ಸ್ನೇಹಿತರಲ್ಲಿ ಬೇಡದೆ ಇರೋರು, ಮೇಲಾಧಿಕಾರಿಗಳು ಬೇಡದೆ ಇರೋರು ನಮಗ್ ಬರ್ತಾರಲ್ಲ ಎದುರಿಗೆ, ಅವ್ರ ಜೊತೆ ಸಂಬಂಧ ಇದೆಯಲ್ಲ, ನಾವೇನ್ ಮಾಡ್ಬೇಕು? ಅನ್ನೋ ಶತ್ರು ಗೊತ್ತಿದೆ. ನನಗೆ ಅವನ್ ಕಂಡ್ರೆ ಆಗಲ್ಲ, ಅವನಿಗೆ ನನ್ ಕಂಡ್ರೆ ಆಗಲ್ಲ ಗೊತ್ತಿದೆ. ವಿ ಡೋಂಟ್ ಲೈಕ್ ಈಚ್ ಅದರ್, ವಿ ನೋ. ದೆನ್ ವಾಟ್ ವಿ ಶುಡ್ ಡೂ? ಶುಡ್ ವಿ ಲವ್ ಹಿಮ್? So technically it is not possible. Mind says yes. ಅದಕ್ಕೆ ಗುರುಗಳು ತುಂಬಾ ಹಿಂದೆ ಉತ್ತರ ಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿ ನಿಮಗೆ ಆಗೋದಿಲ್ಲ ಅನ್ನೋ ಪಕ್ಷಕ್ಕೆ, ಬಿಕಾಸ್ ಆಫ್ ದ ಪ್ರೀವಿಯಸ್ ಬರ್ತ್ ಸಂಸ್ಕಾರಾಸ್, ಟೆಂಡೆನ್ಸೀಸ್ ಕ್ಯಾರಿಡ್ ಓವರ್, there is a chance of liking and disliking a person in your life. When you dislike a person without any apparent reason,
ಯಾಕೋ ನಮಗೆ ಆಗೋದಿಲ್ಲಪ್ಪ, ಇವರ ಸಂಬಂಧ, ಇವರ ಸಹವಾಸ, ಇವರ ಜೊತೆ ಒಡನಾಟ ಆಗೋದೇ ಇಲ್ಲ ನಮಗೆ. ವಿ ಜಸ್ಟ್ ಕೆನಾಟ್ ಮೂವ್, ವಿ ಜಸ್ಟ್ ಕೆನಾಟ್ ಮೂವ್ ವಿತ್ ದೆಮ್. ದೆನ್ ವಾಟ್ ಟು ಡೂ? ಹೌ ವಿ ಶುಡ್ ಬಿಹೇವ್ ಲೈಕ್ ಎ ಜ್ಞಾನಿ ಹಿಯರ್? Should we embrace every time a person whom I don't like comes to me? No, it is not like that. Our Gurudev has given the answer for this very clearly. There is one word in Sanskrit called upeksha. Upeksha in the real Vedantic sense, without ill will, without harboring jealousy, without anger, ಯಾವುದೇ ರೀತಿ ಕೋಪವಿಲ್ಲದೆ, ಸಿಟ್ಟಿಲ್ಲದೆ, ಯಾವುದೇ ಪೂರ್ವಾಗ್ರಹ ಪೀಡಿತವಾಗಿರ್ತ ಮನಸ್ಥಿತಿ ಇಲ್ಲದೆ, ವಿಥೌಟ್ ಎನಿ ಪ್ರೆಜುಡಿಸ್, ಸಿಂಪ್ಲಿ ಅವಾಯ್ಡ್ ಆಸ್ ಮಚ್ as possible you meeting the person. If it is unavoidable, we have to remember this is God's play. ನನ್ನ ಪ್ರಾರಬ್ಧದಲ್ಲಿ ಇದು ಭಗವಂತ ಈ ಜನ್ಮಕ್ಕೆ ಕೊಟ್ಟಿದ್ದಾನೆ, ನನ್ನ ಕರ್ಮ ವಿಶೇಷದ ಪ್ರಕಾರ ಇವೆಲ್ಲ ನಡೀತಾ ಇದೆ. Whole thing is a divine leela. I cannot avoid a situation which I want to avoid. Okay, upeksha, udasina, not to think much about it. We should get disinterested inside. We should try to avoid situation from inside, but no ill feeling. ಯಾವುದೇ ದುರ್ಬುದ್ಧಿಯಿಂದ ಮಾಡೋದಲ್ಲ, ಕೋಪದಲ್ಲಿ ಮಾಡೋದಲ್ಲ, ದ್ವೇಷದಿಂದ ಮಾಡೋದಲ್ಲ. ಅದಕ್ಕೆ ರಾಗ ದ್ವೇಷಗಳು, two faces of the same coin. Bhagavan Nityananda in Ganeshpuri near Bombay, a great Avadhuta Shikhamani like Sadashiva Brahmendra, like Chandrasekhar Bharati Mahaswami, hailing from Kerala, Kanjanagad. He undertook Mahasamadhi in 1961. You remember our Gurudev used to tell me about Bhagavan Nityananda, with whom he had association before he left to America for pursuing PhD. Bhagavan Nityananda says, very simple Kannada, because he is, colloquial language, Ase bittavanu sannyasi. That is how he used to say. Ase bittavanu, the man without desire is a sannyasi. Sannyasi in the real sense. Real sense he meant, not by the dress. And such a sannyasi will reach Godhead easily. Next sentence. ಯಾರು ಸಂಪೂರ್ಣವಾಗಿ ಆಸೆಗಳನ್ನು ಬಿಟ್ಟಿದ್ದಾರೋ ಅವನು ಸನ್ಯಾಸಿ, ಅವನಿಗೆ ಭಗವಂತ ಪ್ರತ್ಯಕ್ಷ ಆಗ್ತಾನೆ. ನೆಕ್ಸ್ಟ್ ಮುಂದಿನ ಮಾತು ಅವ್ರು ಹೇಳ್ತಾರೆ. ಈಗ ನಾವು ವಿತ್ ಆಲ್ ದಿಸ್ ಬ್ಯಾಕ್ ಗ್ರೌಂಡ್, ದಿಸ್ 19th ಶ್ಲೋಕ, ಇಹೈವ ತೈರ್ಜಿತ ಸರ್ಗೋ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತ. ಇಹೈವ ತೈರ್ಜಿತಃ, ಜಿತಃ ಇಹ ಏವ ತೈಃ ಜಿತಃ ಸರ್ಗಃ ಯೇಷಾಂ, ಯಾರು ಈ ಜನ್ಮದಲ್ಲಿಯೇ ಗೆದ್ದಿದ್ದಾರೋ, those who have won over in this birth itself, before death, ಬದುಕಿದ್ದಾಗಲೇ ಈ ಜನ್ಮವನ್ನ ಗೆದ್ದಿದ್ದಾರೋ ಅಂದ್ರೆ, ಈ ಜಗತ್ತನ್ನ ಗೆದ್ದಿದ್ದಾರೋ ಅಂದ್ರೆ, ಸಂಸಾರವನ್ನ ಗೆದ್ದಿದ್ದಾರೋ ಅಂಥವರು. ಯಾರು who can win over in this birth itself, the samsara, and who can get over the samsara? Only such people, yesham samye sthitam manaha, ಯಾರ ಮನಸ್ಸು ಸಮತ್ವದಲ್ಲಿದೆಯೋ, where the mind is in the equanimous mode, not perturbed, disturbed for anything in life, always in the equal state, equilibrium state, neutral, still mind ಅಂತ ಅರ್ಥ. ಯಾರು ಸಮಸ್ಥಿತಿಯಲ್ಲಿದ್ದಾರೋ, ಯಾವುದೇ ರಾಗ ದ್ವೇಷ ಆಸೆಗಳಿಲ್ಲದೆ, ಸಂಕಲ್ಪ ಇಲ್ಲದೆ ಬಂದದ್ದನ್ನ ಸಾಕ್ಷೀಭೂತವಾಗಿ ನೋಡ್ತಾ ಇದ್ದಾರೋ ಅಂತ ಅರ್ಥ ಸಮಸ್ಥಿತಿ ಅಂದ್ರೆ. ಸಮಸ್ಥಿತಿ ಮೀನ್ಸ್ ದೇ ಆರ್ ದ ಪ್ಯೂರ್ ವಿಟ್ನೆಸ್ ಕಾನ್ಶಿಯಸ್ನೆಸ್. ಕೇವಲ ಸಾಕ್ಷೀಭೂತವಾದ ಆ ಪರಮ ಚೈತನ್ಯ ಸ್ವರೂಪ, ಜ್ಞಾನ ಸ್ವರೂಪ, ಸಮಸ್ಥಿತಿ. ಅಂಥವರು ಈ ಜನ್ಮದಲ್ಲಿ ಗೆದ್ದು ಬಿಟ್ಟಿದ್ದಾರಪ್ಪ ಅರ್ಜುನ. ದೇ ಹ್ಯಾವ್ ಒನ್ ಓವರ್ ದ ಬ್ಯಾಟಲ್ ಇನ್ ದಿಸ್ ಬರ್ತ್ ಇಟ್ಸೆಲ್ಫ್. ದೇಹ ಬಿಡೋ ಮೊದಲೇ ಗೆದ್ದು ಬಿಟ್ಟಿದ್ದಾರೆ ಅವರು. ಇಹೈವತೈರ್ಜಿತ ಸರ್ಗೋ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ, ಯಾರ ಮನಸ್ಸು ಸಾಮ್ಯದಲ್ಲಿದೆಯೋ, ಸಮತ್ವದಲ್ಲಿದೆಯೋ ಅವರು ಗೆದ್ದು ಬಿಟ್ರು.
ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ. ತಸ್ಮಾತ್ ತೇ ಬ್ರಹ್ಮಣಿ ಸ್ಥಿತಾಃ. So such people, such Jivan Muktas are always in that bliss of Brahma Bhava. ಅವರು ಬ್ರಹ್ಮದಲ್ಲೇ ವಾಸ ಮಾಡ್ತಾ ಇದ್ದಾರೆ. ಬ್ರಹ್ಮ ಸ್ಥಿತ ಅಂದ್ರೆ ಅರ್ಥ ಏನು? ಬ್ರಹ್ಮದಲ್ಲೇ ನೆಲೆ ನಿಂತಿದ್ದಾರೆ ಅಂದ್ರೆ ಅರ್ಥ ಏನು? ಅವರು ಸಾಕ್ಷಾತ್ ಜೀವನ್ಮುಕ್ತರೇ ಆಗ್ಬಿಟ್ಟಿದ್ದಾರೆ. ಯಾಕೆ? ನಿರ್ದೋಷಂ ಹಿ ಸಮಂ ಬ್ರಹ್ಮ. ಬ್ರಹ್ಮದಲ್ಲಿ ಯಾವ ದೋಷವೂ ಇಲ್ಲ. ಪರತತ್ವದಲ್ಲಿ, ಪರಮಾತ್ಮನಲ್ಲಿ ಯಾವುದೇ ರೀತಿಯ ನ್ಯೂನತೆಗಳಿಲ್ಲ. ದೇರ್ ಆರ್ ನೋ ಡಿಫಿಷಿಯನ್ಸೀಸ್, ದೇರ್ ಆರ್ ನೋ ಈವಿಲ್ ಟೆಂಡೆನ್ಸೀಸ್ ಇನ್ ದಟ್ ಬ್ರಹ್ಮಭಾವ, ಇನ್ ದಟ್ ಬ್ರಹ್ಮತತ್ವ. ನಿರ್ದೋಷಂ ಹಿ ಸಮಂ ಬ್ರಹ್ಮ. ಆಚಾರ್ಯರು ಇದಕ್ಕೆ ಉದಾಹರಣೆ ಕೊಡ್ತಾರೆ. ನಿರ್ದೋಷಂ ಹಿ ಸಮಂ ಬ್ರಹ್ಮ ಅಂದ್ರೆ ಬ್ರಹ್ಮವು ದೋಷಮುಕ್ತವಾಗಿದೆ. It is beyond any sin. How to explain this? Nirdosham samam hi Brahma. The Acharya takes the example of the sunlight itself, very common example. The sunlight falls on the ground, earth surface, falls on water surface, clear water surface, and also falls on a huge mirror, clean mirror, at 3 places. Earth, the reflection is less because it absorbs more of the sunlight. Water surface reflects more sunlight, so sunlight appears bright when you look at the water. And when you look at the mirror facing the sunlight, the same sunlight reflects completely almost from the mirror surface. You cannot look at even the mirror. ಇರುವ ಪ್ರಕಾಶ ಒಂದೇ, ಸೂರ್ಯನ ಪ್ರಕಾಶ ಒಂದೇ ಆದರೂ ನೆಲದ ಮೇಲೆ ಅದು ಬಿದ್ದಾಗ ಅದರ ಪ್ರತಿಫಲನ ಸ್ವಲ್ಪ ಕಡಿಮೆ. ಅದೇ ಸೂರ್ಯನ ಪ್ರಕಾಶ ನೀರಿನ ಮೇಲೆ ಬಿದ್ದಾಗ ಪ್ರತಿಫಲನ ಜಾಸ್ತಿ ಇರುತ್ತೆ. ನೀರು ಹೊಳಿತಾ ಇರುತ್ತೆ, ಸೂರ್ಯನ ಬೆಂಬೆ ಕಾಣ್ತಾ ಇರುತ್ತೆ. ಕನ್ನಡಿ ಮೇಲೆ ಸೂರ್ಯನ ಪ್ರಕಾಶ ಬಿದ್ದಾಗ ಕನ್ನಡಿ ಸಹಿತ ನಮಗೆ ನೋಡ್ಲಿಕ್ಕೆ ಆಗೋದಿಲ್ಲ. ಅಷ್ಟು ಹೆಚ್ಚು ಕಡಿಮೆ ಆ ಸೂರ್ಯನ ಪ್ರಕಾಶ ಎಷ್ಟಿದೆಯೋ ಅದೇ ಪರಿಮಾಣದಲ್ಲಿ ಕನ್ನಡಿಯಿಂದನೂ ಅದೇ ಪ್ರತಿಫಲನ ಬರ್ತಾ ಇರುತ್ತೆ, ರಿಫ್ಲೆಕ್ಷನ್. ಸೊ ಇಲ್ಲಿ ಡಿಫರೆನ್ಸ್ ಈಸ್ ಡ್ಯೂ ಟು ದಿ ಆಬ್ಜೆಕ್ಟ್ಸ್, ನಾಟ್ ದಿ ಪ್ರೈಮರಿ ಕಾಸ್. ಈ ವ್ಯತ್ಯಾಸ ಕಾಣ್ತಾ ಇರೋದು ಆಯಾ ವಸ್ತುಗಳ ಸಂಯೋಗದ ಪ್ರಭಾವದಿಂದ ಹೊರತು ಸೂರ್ಯನಲ್ಲ. ಸೂರ್ಯನ ಕಿರಣಗಳು ಒಂದೇ ರೀತಿ ಪ್ರಕಾಶ, ಅದು ನೋಡೋ ರೀತಿಯಲ್ಲಿ ವ್ಯತ್ಯಾಸ, ಅದು ಪ್ರತಿಫಲನ ವ್ಯತ್ಯಾಸ ಆಗೋದ್ರಿಂದ ನಾವು ಬೇರೆ ಕಾಣ್ತಾ ಇದ್ದೇವೆ. ದಟ್ ಇಸ್ ದ ಎಕ್ಸಾಂಪಲ್. ನಿರ್ದೋಷಂ ಹಿ ಸಮಂ ಬ್ರಹ್ಮ. ಬ್ರಹ್ಮ ಯಾವಾಗಲೂ ಸಮವಾಗಿರುತ್ತೆ, ಸಮಸ್ಥಿತಿಯಲ್ಲಿರುತ್ತೆ. ಆದ್ರೆ ನಮ್ಮ ಉಪಾಧಿ ಭೇದದಿಂದ ಈ ಕವರಿಂಗ್ ಇದೆಯಲ್ಲ, ನಾವು ಹಾಕೊಂಡಿರೋ ಕವರಿಂಗು, ಈ ಕವರಿಂಗ್ ಏನಿದೆ ಉಪಾಧಿಗಳಿಂದ ಬೇರೆ ಬೇರೆ ಕಾಣ್ತಾ ಇದೆ, ದ್ವೈತದಲ್ಲಿ ಕಾಣ್ತಾ ಇದೆ. ಒಬ್ಬನು ಒಳ್ಳೆಯವನು, ಒಬ್ಬನು ಕೆಟ್ಟವನು, ಒಬ್ಬನು ಸಾಧಾರಣ, ಒಬ್ಬನು ಸಾತ್ವಿಕ, ಒಬ್ಬನು ತಾಮಸಿಕ, ಒಬ್ಬನು ನೀಚ, ಒಬ್ಬನು ಲೋಭಿ, ಒಬ್ಬನು ಒಳ್ಳೆಯವನು. ಈ ರೀತಿ ಕಾಣ್ತಾ ಇದೆ ಅಷ್ಟೆ. ಆದರೆ ಒಳಗಡೆ ಇರೋ ಬ್ರಹ್ಮ, ಆ ವಸ್ತು ಅದು ಒಂದೇ, ಅದಕ್ಕೆ ಯಾವ ದೋಷವೂ ಇಲ್ಲ. ಆದ್ರಿಂದ ಈ ಸಮತ್ವವನ್ನು ಯಾರು ಪಡ್ಕೊಂಡಿದ್ದಾರೋ ಅವರು ಜಗತ್ತನ್ನೇ ಗೆದ್ದಿದ್ದಾರೆ. ಇಹೈವ ತೈರ್ಜಿತ ಸರ್ಗ, ಈ ಜನ್ಮದಲ್ಲಿ ಗೆದ್ದು ಬಿಟ್ಟಿದ್ದಾರೆ. ಸೊ ಇಲ್ಲಿ ಈ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇರೋದು ಜೀವನ್ಮುಕ್ತಿಯ ವಿಶೇಷತೆ. ಆತ್ಮಜ್ಞಾನಿಗಳು ಯಾವ ರೀತಿ ಇರ್ತಾರೆ, ಜೀವನ್ಮುಕ್ತಿ ಅಂದ್ರೆ ಏನು, ಈ ಜನ್ಮದಲ್ಲೇ ಹೊಂದತಕ್ಕಂಥದ್ದು. ದೇಹ ಬಿಡೋವರೆಗೂ ಕಾಯ್ಬೇಕಾಗಿಲ್ಲ. ದೇಹ ಬಿಡೋ ಮೊದಲೇ ಈ ಜೀವನ್ಮುಕ್ತಿಯನ್ನ ಹೊಂದಬಹುದು ಅನ್ನೋದನ್ನು ಸೂಚ್ಯವಾಗಿ ಹೇಳ್ತಾ ಇದ್ದಾನೆ ಭಗವಂತ. ಹಿ ಈಸ್ ಎಕ್ಸ್ಟೋಲಿಂಗ್ ದ ವರ್ಚ್ಯೂ ಆಫ್ ಜೀವನ್ಮುಕ್ತತ, the realization, emancipation, liberation in this birth itself before death conquers the body. It is possible. Lord is telling, it is possible. This is a promise Lord is giving here.
ನ ಪ್ರಹರ್ಷೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚ ಪ್ರಿಯಂ ಸ್ಥಿರ ಬುದ್ಧಿರ ಸಂಮೂಢೋ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತಃ. ನೆಕ್ಸ್ಟ್ ಶ್ಲೋಕ. ನ ಪ್ರಹರ್ಷೇತ್ ಪ್ರಿಯಂ ಪ್ರಾಪ್ಯ ನ ಉದ್ವಿಜೇತ್ ಪ್ರಾಪ್ಯ ಚ ಅಪ್ರಿಯಂ. ನ ಪ್ರಹರ್ಷೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚ ಪ್ರಿಯಂ. First charana is very clear. Lord is making a very assertive. ಎಂತಹ ಉಪದೇಶ ಅಂದ್ರೆ, ಹಿಂದೆ ಹೇಳಿದ ಪ್ರಶ್ನೆ ಇದೆಯಲ್ಲ, ಮಹಾತ್ಮರು ಪರಮಾತ್ಮನನ್ನ ಒಲಿಸ್ಕೊಂಡು ಬಿಟ್ಟಿದ್ದಾರೆ, ದಡವನ್ನ ಸೇರ್ಬಿಟ್ಟಿದ್ದಾರೆ, ಬ್ರಹ್ಮಭಾವದಲ್ಲಿ ಇರ್ತಾರೆ, ಬ್ರಹ್ಮವಿದರೆ ಆಗ್ಬಿಟ್ಟಿದ್ದಾರೆ. ನಾವೇನು ಮಾಡಬೇಕು? ನಮಗದಾಗಿಲ್ವೇ? ನಾವೇನ್ ಮಾಡಬೇಕು ಅನ್ನೋ ಪ್ರಶ್ನೆಗೆ ಇಲ್ಲಿ ಉತ್ತರ. ನಾವೇನು ಮಾಡಬೇಕು? ಸಿ ವಾಟ್ ಎ ವರ್ಲ್ಡ್ಲಿ ಪರ್ಸನ್ ಕ್ಯಾನ್ ಡೂ, that is the indirect hint the Lord is telling. But remember, worldly person andre, here the hint is meant for sadhakas in special, because all people of all said and done cannot be liberated in the single birth span itself. ಜಗತ್ನಲ್ಲಿ ಕೋಟ್ಯಾಂತರ ಜನ ಇದ್ದಾರಲ್ಲ ನಮ್ಮ ಕಣ್ಣೆದುರಿಗೆ, ಒಂದೇ ಕ್ಷಣದಲ್ಲಿ ಎಲ್ಲರೂ ತಾವು ಶರೀರ ಬಿಡೋ ಮೊದಲೇ, ಮರಣ ಬರೋ ಮೊದಲೇ ಒಂದೇ ಏಟಿಗೆ ಜೀವನ್ಮುಕ್ತರಾಗಿ ಈ ಜನನ ಮರಣ ಚಕ್ರನ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಪ್ರಾರಬ್ಧ ಇದೆಯಲ್ಲ. ಆಸ್ ವಿ ಸೋ ವಿ ಹ್ಯಾವ್ ಟು ರೀಪ್. ನಾವು ಏನು ಬೆಳೆ ಬಿತ್ತಿದ್ದೇವೆ ಅದು ಅನುಭವಿಸಬೇಕಲ್ಲ. ಹಾಗಾಗಿ ಎಲ್ಲರಿಗೂ ಸಾಧ್ಯ ಇಲ್ಲ. ಅದಕ್ಕೆ ಸಾಧಕರಿಗೆ ಇದು ಬಹಳ ಮುಖ್ಯವಾದ ಮಾತು. ಸಾಧನೆ ಮಾಡೋರಿಗೆ ಮುಖ್ಯವಾದ ಮಾತು ಏನು? ಟೂ ಥಿಂಗ್ಸ್ ಆರ್ ದೇರ್. ಪ್ರಿಯಂ ಪ್ರಾಪ್ಯ ಪ್ರಹರ್ಷ್ಯೇತ್ ಲೋಕಾಹ ಜನಾಹ. ಪ್ರಾಪಂಚಿಕ ಜನರು, ನಾವು ಸಂಸಾರಿಗಳು, ಹೌ ವಿ ಬಿಹೇವ್. ಪ್ರಿಯಂ ಪ್ರಾಪ್ಯ ಪ್ರಹರ್ಷ್ಯೇತ್, ವಿ ರಿಜಾಯ್ಸ್, ವಿ ಫೀಲ್ ಹ್ಯಾಪಿ when things go according to our will and wish, when we get sweetest of the sweet things, when events occur according to our calculation. ನಮಗೆ ಇಷ್ಟವಾದಂತಹ ಘಟನೆ ನಡೆದಾಗ, ನಮಗೆ ಬಹಳ ಪ್ರಿಯವಾದಂತಹ ಒಂದು ಘಟನೆ ನಡೆದಾಗ, ಅಥವಾ ಪ್ರಿಯವಾದ ವಸ್ತು ನಮಗೆ ಸಿಕ್ಕಿದಾಗ ಸಹಜವಾಗಿ ನಮಗೇನಾಗುತ್ತೆ? ತುಂಬಾ ಸಂತೋಷ ಆಗುತ್ತೆ. ಪ್ರಹರ್ಷೇತ್ ಪ್ರಿಯಂ ಪ್ರಾಪ್ಯ, ಇದು ನಮ್ಮ ಸ್ಥಿತಿ. ಅದೇ ವಿರುದ್ಧ ಘಟನೆ ನಡೆದಾಗ, ಜೀವನದಲ್ಲಿ ಆಘಾತಗಳು ಬಂದಾಗ, ನಮಗೆ ಇಷ್ಟ ಇಲ್ಲದೆ ಇರತಕ್ಕಂತ ಒಂದು ಸನ್ನಿವೇಶ ಬಂದ್ಬಿಟ್ಟಾಗ, ನಮಗೆ ಅಪ್ರಿಯವಾದ ಸನ್ನಿವೇಶ ಬಂದಾಗ, ಸಡನ್ಲಿ ವೆನ್ ಯು ಎನ್ಕೌಂಟರ್ ಸಮಥಿಂಗ್ ವಿಚ್ ಯು ಡೋಂಟ್ ಲೈಕ್, ಸಡನ್ಲಿ ಸಮಥಿಂಗ್ ಹ್ಯಾಪನ್ಸ್ ವಿಚ್ ಇಸ್ ವೆರಿ ಬ್ಯಾಡ್, ಸಡನ್ ಈವೆಂಟ್, ಯು ಲೂಸ್ ಸಮಥಿಂಗ್, ಯು ಲೂಸ್ ಮನಿ, ಯು ಲೂಸ್ ಪೊಸಿಷನ್, ಯು ಲೂಸ್ ಜಾಬ್, ಮ್ಯಾರೇಜ್ ಬ್ರೇಕ್ಸ್ ಅವೇ. So many things. Money is lost. In business, total. Yesterday he was a Karodpati, today he becomes a Bikapati. All such things are possible. So, ಅಪ್ರಿಯವಾದದ್ದು ಆದಾಗ ಏನಾಗುತ್ತೆ? ಮನಸ್ಸು ಖಿನ್ನವಾಗುತ್ತೆ, ದುಃಖ ಒಂದು ಸಾಮಾನ್ಯವಾಗಿ. ಇದು ಆಗದೆ ಇರತಕ್ಕಂಥ ಮನುಷ್ಯನೇ ಇಲ್ಲ ಜಗತ್ತಿನಲ್ಲಿ, ಸಂಸಾರದಲ್ಲಿ. ಸೊ ಇಲ್ಲಿ ಏನರ್ಥ? ಅಪ್ರಿಯಂ ಪ್ರಾಪ್ಯ ನ ಪ್ರಹರ್ಷ್ಯೇ. ಅಪ್ರಿಯವಾದಂತ ಘಟನೆ ನಡೆದಾಗ ನಮಗೆ ಸಂತೋಷ ಆಗಲ್ಲ, ದುಃಖ ಆಗತ್ತೆ, ದುಃಖದಿಂದ ಸಂಕಟ ಆಗತ್ತೆ, ಸಂಕಟದಿಂದ ಮನಸ್ಸು ಕಳವಳ ಆಗತ್ತೆ, ಮನಸ್ಸಲ್ಲಿ ಒತ್ತಡ ಇರುತ್ತೆ, ಉದ್ವೇಗ ಬರುತ್ತೆ. ಸಿ ಯು ಫೀಲ್ ವೆರಿ ಸಾರೋ, ಯು ಲಾಟ್ ಆಫ್ ಗ್ರೀಫ್ ಇಸ್ ದೇರ್, ಯು ಸ್ಟಾರ್ಟ್ ವೀಪಿಂಗ್ ಇನ್ ದ ಮೈಂಡ್ ಅಂಡ್ ದಟ್ ಲೀಡ್ಸ್ ಟು ಟೆನ್ಷನ್ ಇನ್ ದ ಮೈಂಡ್, ದಟ್ ಲೀಡ್ಸ್ ಟು ವರಿ ಇನ್ ದ ಮೈಂಡ್. ಆಲ್ ಆಫ್ ಅಸ್ ಎವ್ರಿ ಡೇ in our lifetime these things are there. ಯಾರು ಹೊರತಲ್ಲ, nobody is exception. So that is our nature, our ಸ್ವಭಾವ. ವರ್ಲ್ಡ್ಲಿ ಪರ್ಸನ್, ಪ್ರಾಪಂಚಿಕ ಜನಗಳು, ನಾವು ಸಂತೋಷದ ಗಳಿಗೆಯಲ್ಲಿ ಬಹಳ ಖುಷಿ ಪಟ್ಬಿಡ್ತೇವೆ, ದುಃಖದ ಗಳಿಗೆ ಬಂದರೆ ತುಂಬಾ ಕುಗ್ಗಿ ಹೋಗ್ಬಿಡ್ತೇವೆ. ಸೊ ಅಪ್ರಿಯಂ ಪ್ರಾಪ್ಯ ನ ಪ್ರಹರ್ಷ್ಯೇತ್. ಆನ್ ದಿ ಕಾಂಟ್ರರಿ, ಉದ್ವಿಜೇತ್, ಉದ್ವಿಗ್ನಾಗೋದು. ಉದ್ವಿಜೇತ್ ಅಂದ್ರೆ ಟೆನ್ಸ್ಡ್ ಮೈಂಡ್. ಯು ಬಿಕಮ್ ಹೈಲಿ ಟೆನ್ಸ್ಡ್, ರೆಸ್ಟ್ಲೆಸ್, ಮೆಂಟಲಿ ಡಿಸ್ಟರ್ಬೆನ್ಸ್, ಒತ್ತಡ ಜಾಸ್ತಿ,
blood pressure shoots up. Whole mind is under tension all the time. All the time. Suddenly something has come which you don't like. This is our nature. And Lord is hinting here. Same thing in a different sense. So if you can get over these two opposites in life, these two paradoxes in life. ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ, he is advising indirectly. ಸೂಚ್ಯವಾಗಿ ಭಗವಂತ ಏನ್ ಸೂಚನೆ ಕೊಡ್ತಾ ಇದ್ದಾನೆ, ಈ ಎರಡು ಸಾಮಾನ್ಯವಾಗಿ ಜೀವನದಲ್ಲಿ ನಡೆಯೋದು ಇದೆಯಲ್ಲ, ಅದನ್ನ ನಾವು ಬಿಟ್ಬಿಡ್ಬೇಕಪ್ಪ ಅರ್ಜುನ. ಯಾರು ತುಂಬಾ ಸುಖ ಬಂದಾಗ, ಇಷ್ಟವಾದಂತಹ ಘಟನೆ ನಡೆದಾಗ ಯಾರು ಸಂತೋಷಗೊಳ್ಳೋದೇ ಇಲ್ಲವೋ, ಇದು ಭಗವಂತನ ಪ್ರಾಪ್ತಿ. ಪ್ರಾರಬ್ಧದಲ್ಲಿ ಇದು ಕೊಟ್ಟಿದ್ದಾನೆ ಭಗವಂತ ಅಂತ ಹೇಳಿದ್ರು ಮನಸ್ಸಿಗೆ ಗೊತ್ತಿದೆ. ನಾವು ವ್ಯವಹಾರದಲ್ಲಿ ಭಗವಂತ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಅರ್ಥ ಅಂದ್ರೆ ನನ್ನ ಪ್ರಾರಬ್ಧ ಕರ್ಮದಲ್ಲಿ ಈ ಜನ್ಮದಲ್ಲಿ ಈ ಸನ್ನಿವೇಶ ಪ್ರಾಪ್ತಿಯಾಗಿದೆ. ಅದಕ್ಕೆ ನಾವು ಹೇಳೋದು ಸಾಮಾನ್ಯವಾಗಿ ಭಗವಂತ ಕೊಟ್ಟಿದ್ದಾನೆ, ಗಾಡ್ ಹ್ಯಾಸ್ ಗಿವನ್. ಓಕೆ, ಸಾಮಾನ್ಯವಾಗಿ ಉದಾಸೀನವಾಗಿ ಇರತಕ್ಕಂಥ ಪ್ರವೃತ್ತಿ. ಸಂತೋಷ ಅಂದ್ರೆ ತುಂಬಾ ಉಬ್ಬಿ ಹೋಗೋದಲ್ಲ, ಕುಣಿಯೋದಲ್ಲ. ಇಟ್ ಇಸ್ ನಾಟ್ ಲೈಕ್ giving a wide publicity that everything has happened according to you. ಸಂತೋಷ ಆದರೂ ಅದನ್ನು ತೋರಿಸ್ಕೊಳ್ಳದೆ ಇರತಕ್ಕಂತಹ ರೀತಿ, ಕಂಟ್ರೋಲಿಂಗ್ ಯುವರ್ ದಟ್ ಸೆನ್ಸ್ ಆಫ್ ಹ್ಯಾಪಿನೆಸ್. ಟೇಕ್ ಇಟ್ ಇನ್ ದ ನಾರ್ಮಲ್ ಸೆನ್ಸ್. ಓಕೆ, ಗಾಡ್ ಹ್ಯಾಸ್ ಗಿವನ್. ಅದೇ ರೀತಿ ತುಂಬಾ ತೊಂದರೆ ಆದಾಗ ಅಯ್ಯೋ ಅಂತ ಅಳೋ ಬದಲು, ನನ್ನ ಪ್ರಾರಬ್ಧದಲ್ಲಿ, ಯಾವ ಜನ್ಮದ ಪ್ರಾರಬ್ಧದಲ್ಲಿ ಅನುಭವಿಸಬೇಕು ಅಂತ ಭಗವಂತ ಬರೆದಿದ್ದಾನಲ್ಲ ಕರ್ಮ ಸಿದ್ಧಾಂತದ ಪ್ರಕಾರ, ಆ ಕರ್ಮಶೇಷ ಫಲ ಅನುಭವಿಸಬೇಕಲ್ಲ, ಆ ಫಲ ಈ ರೂಪದಲ್ಲಿ ಬಂದಿದೆ. ಈಗ ಪ್ರತಿಕೂಲ ಸನ್ನಿವೇಶ ಬಂದಿದೆ, ಅನುಕೂಲ ಸನ್ನಿವೇಶ ಇಲ್ಲ, ತೊಂದರೆ ಬಂದಿದೆ, ನನಗೆ ಆಗದೆ ಇರತಕ್ಕಂಥ ಒಂದು ಸಮಸ್ಯೆ ಬಂದ್ಬಿಟ್ಟಿದೆ. ಆರೋಗ್ಯ ಇರಬಹುದು, ದುಡ್ಡು ಕಾಸು ಇರಬಹುದು, ಇನ್ಯಾವುದೋ ಇರಬಹುದು, ಕೌಟುಂಬಿಕ ಸಮಸ್ಯೆ ಇರಬಹುದು, ಕೆಲಸ ಸಿಗೋದಿರಬಹುದು, ಕೆಲಸ ಹೋಗೋದಿರಬಹುದು. ಇದು ಯಾವುದು ನಾನು ಅನ್ಕೊಂಡಂಗೆ ಆಗ್ತಾ ಇಲ್ವಲ್ಲ, ಇದು ನನ್ನ ಪ್ರಾರಬ್ಧದಲ್ಲಿ ಬಂದ್ಬಿಟ್ಟಿದ್ದೆಪ್ಪ, ಭಗವಂತ ಕೊಟ್ಟಿದ್ದಾನೆ ಅಂತ ಕರ್ಮ ಸಿದ್ಧಾಂತವನ್ನ ಅರ್ಥಕೊಂಡು ಬರೋದೆಲ್ಲ ಅದಕ್ಕೆ ನಾನೇ ಹೊಣೆಯಾಗಿರುತ್ತೇನೆ. ಯಾವ ರೀತಿ ನನ್ನ ಹಿಂದಿನ ಜನ್ಮಗಳ ಪ್ರಭಾವದಿಂದ ಬರ್ತಾ ಇದೆ, ಆದರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ತುಂಬಾ ಕುಗ್ಗು ಹೋಗೋದು ಅಲ್ಲ. ಆ ರೀತಿ ನಾವು ಇರಬೇಕು ಅಂತ ಭಗವಂತ ಹೇಳ್ತಾ ಇರೋದು. ನ ಪ್ರಹುಷೇತ್ ಪ್ರಿಯಂ ಪ್ರಾಪ್ಯ ನೋ ಉದ್ವಿಜೇತ್ ಪ್ರಾಪ್ಯ ಚ ಅಪ್ರಿಯಂ. ಹೀಗಿದ್ದಾಗ ಏನಾಗುತ್ತೆ? ಸೆಕೆಂಡ್ ಚರಣ, ಸ್ಥಿರ ಬುದ್ಧಿರ ಸಮ್ಮೂಢೋ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತ. ಟೂ ಥಿಂಗ್ಸ್ ಈಸ್ ಎಕ್ಸ್ಪ್ಲೇನ್. ವೆನ್ ಯು ಬಿಹೇವ್ ಲೈಕ್ ದಿಸ್, ವೆನ್ ಯು ಡೆವಲಪ್ ದಿಸ್ ಆಟಿಟ್ಯೂಡ್, ಸಾಧನೆಯಲ್ಲಿ ಬರ್ತಕ್ಕಂಥದ್ದು ಒಂದು ದಿವಸದಲ್ಲಿ ಆಗೋ ಕೆಲಸವೇ ಅಲ್ಲ ಇದು. ಯಾವುದು? ಟೇಕಿಂಗ್ ಎವ್ರಿಥಿಂಗ್ ಇನ್ ದ ಸೇಮ್ ಸ್ಟ್ರೈಡ್, ರಿಮೈನಿಂಗ್ ಕಾಮ್ ಅಂಡ್ ಕ್ವಯಟ್, ಅದೇ ಸಮತ್ವ ಸ್ಥಿತಿ, ಈಕ್ವಿಲಿಬ್ರಿಯಂ ಸ್ಟೇಟ್. ನಾವು ಅದು ಮಾಡ್ತಾ ಇಲ್ಲ. ಇವತ್ತು ಬಹಳ ಸಂತೋಷ ಪಡ್ತೀವಿ, ನಾಳೆ ತುಂಬಾ ದುಃಖ ಪಡ್ತೀವಿ. ತುಂಬಾ ಸಂತೋಷನೂ ಪಡಬಾರದು, ದುಃಖವನ್ನು ಪಡಬಾರದು ಅನ್ನೋ ಸ್ಥಿತಿ ಇದೆಯಲ್ಲ, ಸಮತ್ವ ಸ್ಥಿತಿ, ಮೆಂಟಲ್ ಈಕ್ವಿಲಿಬ್ರಿಯಂ. ಸೊ ವೆನ್ ಯು ಡೋಂಟ್ ರಿಜಾಯ್ಸ್ ಟೂ ಮಚ್ or when you don't weep too much, you are under equilibrium state. This is the sadhana we have to follow, we have to inculcate, we have to cultivate. This is the hint he has given. Then what happens? Such a person becomes sthira buddhihi asammodaha. Two words he is using. So such a person is called a person with sthira buddhi. His mind, antakarana, ವಿವೇಕ, ಬುದ್ಧಿ ಈಸ್ ಅಂಡರ್ ಸ್ಟೇಬಲ್ ಕಂಡೀಷನ್. ಸ್ಥಿರವಾಗಿದೆ, ಅಲ್ಲಾಡ್ತಾ ಇಲ್ಲ. ಇಟ್ ಇಸ್ ನಾಟ್ ವೇವರಿಂಗ್. ಚಂಚಲ ಇಲ್ಲ ಮನಸ್ಸು, ಇಲ್ಲಿ ಬುದ್ಧಿ ಚಂಚಲ ಆಗ್ತಾ ಇಲ್ಲ, ವಿವೇಕ ಪ್ರಜ್ಞೆ ಜಾಗೃತವಾಗಿದೆ. ಎಲ್ಲವನ್ನು ಒಂದೇ ತರ ಸ್ವೀಕಾರ ಮಾಡೋ ಸ್ಥಿತಿ ಬರೋದು ಇದೆಯಲ್ಲ, ಮನಸ್ಸನ್ನು ನಾವೇ ಪರೀಕ್ಷೆ ಮಾಡ್ಕೊಳ್ಬೇಕು ಅಂತ ನಮ್ಮ ಗುರುಗಳು ಹೇಳ್ತಾ ಇದ್ರು. ಮನಸ್ಸು ದುಃಖ ಆದಾಗ, ತುಂಬಾ ಸಂತೋಷ ಆದಾಗ ಮನಸ್ಸಿಗೆ ಹೇಳ್ಬೇಕಂತೆ, ತುಂಬಾ ಸಂತೋಷ ಪಡಬೇಡ, ನಾಳೆ ನೆಕ್ಸ್ಟ್ ಮೊಮೆಂಟ್ ದುಃಖದ ಗಳಿಗೆ ಬರುತ್ತೆ, ಒದ್ದಾಡ್ತೀಯ. ದುಃಖ ಬಂದಾಗಲೂ ಏನ್ ಹೇಳ್ಕೊಳ್ಬೇಕು? ಅಯ್ಯೋ ಈ ದುಃಖ ಬಂದಿದೆ, ತುಂಬಾ ಒದ್ದಾಡ್ಬೇಡಪ್ಪ ಮನಸ್ಸು, ಸುಮ್ಮನೆ ಇರಪ್ಪ, ಇದು ಶಾಶ್ವತ ಅಲ್ಲ. ಸುಖ ಯಾವ ರೀತಿ ಶಾಶ್ವತ ಅಲ್ವೋ, ಈ ದುಃಖವೂ ಶಾಶ್ವತ ಅಲ್ಲ. ಈಗ ಬಂದಿದೆ,
ತೊಂದರೆ ಕೊಡ್ತಾ ಇದೆ ಮನಸ್ಸಿಗೆ, ಆದರೆ ಸಹಿಸ್ಕೋ, ಕಂಟ್ರೋಲ್, ಬಿಕಾಸ್ ಈವನ್ ದಿಸ್ ಈಸ್ ನಾಟ್ ಪರ್ಮನೆಂಟ್. ನೀದರ್ ದಿ ಹ್ಯಾಪಿನೆಸ್ ವಿಚ್ ಹಸ್ ಕಮ್ ಔಟ್ ಆಫ್ ಪ್ರಾರಬ್ಧ, ನಾರ್ ದಿ ಸಾರೋಫುಲ್ ಥಿಂಗ್, grief which has come out of prarabdha, both are temporary, transient. Both are not permanent. They will come and go. So, be quiet. That is how we should tell our own mind. ಇದು ಗುರುಗಳು ಹೇಳ್ತಾರೆ. ನಮ್ಮ ಮನಸ್ಸಿಗೆ ನಾವು ಹೇಳ್ಕೊಳ್ಳೇಬೇಕು, ಬೇರೆ ಯಾರು ಹೇಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆಚಾರ್ಯರು ಹಿಂದೆ ವಿವೇಕ್ ಚೂಡಾಮಣಿಯಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ರು. ಏನು ಉದಾಹರಣೆ ಕೊಟ್ಟಿದ್ರು ಅಂದ್ರೆ, ನನಗೆ ಜ್ವರ ಬಂದರೆ ಔಷಧಿಯನ್ನ, ಸರಿಯಾದ ಔಷಧಿಯನ್ನ ವೈದ್ಯರಿಂದ ನಾನು ತಗೊಳ್ಬೇಕೇ ಹೊರತು, ನನಗೆ ಜ್ವರ ಬಂದಿದೆ ಅಂತ ಹೇಳಿ ಪಕ್ಕದವನು ಆ ಔಷಧಿಯನ್ನು ಕುಡಿದ್ರೆ ನನ್ನ ಜ್ವರ ಹೋಗಲ್ಲ ಅಂತ. ಅದೇ ಉದಾಹರಣೆ. ಸೊ ಐ ಹ್ಯಾವ್ ಟು ಟ್ರೈನ್ ದ ಮೈಂಡ್, ಐ ಹ್ಯಾವ್ ಟು, ದಿಸ್ ಈಸ್ ಎಕ್ಸಾಕ್ಟ್ಲಿ ವೇರ್ ಗುರುಸ್ ಗ್ರೇಸ್ ವಿಲ್ ವರ್ಕ್. ಇದು ಒಂದು ದಿವಸಕ್ಕಾಗಲ್ಲ, ಒಂದು ತಿಂಗಳಲ್ಲಿ ಆಗಲ್ಲ, ಒಂದು ವರ್ಷದಲ್ಲಿ ಆಗ್ಲಿಕ್ಕಿಲ್ಲ, ವರ್ಷಾನುಗಟ್ಟಲೆ ಆದ್ರೂ ಆಗ್ತಾ ಇಲ್ಲ. ಏನ್ ಮಾಡಬೇಕು? ನಾವೇನ್ ಮಾಡಬೇಕು? ಮನಸ್ಸು ಕೇಳೋದೇ ಇಲ್ವಲ್ಲ, ಒಂದೇ ದಾರಿ, ಭಗವಂತನಲ್ಲಿ ಪ್ರಾರ್ಥನೆ. ವಿ ಹ್ಯಾವ್ ಟು ಓಪನ್ಲಿ ಅಡ್ಮಿಟ್, ಪ್ರಾಸ್ಟ್ರೇಟ್, ಸಂಪೂರ್ಣ ಶರಣಾಗತಿ ಭಾವ. ಗುರು ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ, ಗುರುವಿನಲ್ಲೇ ಪ್ರಾರ್ಥನೆ. ಏನು ಅಂದ್ರೆ, ಈ ಮನಸ್ಸಿಗೆ ಸಮಸ್ಥಿತಿಯನ್ನು ತಂದುಕೊಡು ಗುರುದೇವ, ನಾನೇನು ಮಾಡಲಿ, ಆ ಸಾಮರ್ಥ್ಯವನ್ನು ತಂದುಕೊಡು, ಎಲ್ಲವನ್ನೂ ಎದುರಿಸೋ ಸಾಮರ್ಥ್ಯವನ್ನು ಕೊಡು ಗುರುದೇವ ಪರಮಾತ್ಮ ಅಂತ ನಾವು ಮನಸ್ಸಲ್ಲಿ ನಿಷ್ಕಾಮ ಭಾವದಲ್ಲಿ ಪ್ರಾರ್ಥನೆ ಮಾಡೋದಿದೆಯಲ್ಲ, that prayer is most essential inner prayer. Here you are not asking anything, you are not asking any favor, but you are requesting Almighty Paratattva to give you the strength to face the music. ಇದು ಯಾವುದೂ ನನಗೆ ಸಂಬಂಧ ಇಲ್ಲ, ಪ್ರಾರಬ್ಧದಲ್ಲಿ ಬಂದ್ಬಿಟ್ಟಿದ್ದೀಯಲ್ಲಪ್ಪ, ನಾನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಅಂತಃಕರಣ ಅಲ್ಲ, ಇಂದ್ರಿಯ ಅಲ್ಲ ಅಂತ ಗೊತ್ತಾದ್ರೂ ಸಹ ಮನಸ್ಸು ಗಲಿಬಿಲಿಗೊಳ್ತಾ ಇದೆಯಲ್ಲ, ಇದನ್ನ ಸಹಿಸೋ ಶಕ್ತಿ ನೀನೇ ಕೊಡಬೇಕು ಪರಮಾತ್ಮ, ಗುರುದೇವ ಅನ್ನೋ ಪ್ರಾರ್ಥನೆ ಇದೆಯಲ್ಲ, ಅದನ್ನ ನಾವು ಮಾಡಬೇಕು. ದಿಸ್ ಇಸ್ ಹೌ ಅವರ್ ಗುರುದೇವ್ ಯೂಸ್ ಟು ಟೆಲ್ ಅಬೌಟ್ ದಿಸ್. ಸೊ ದಿ ಇನ್ಸೈಟ್ಸ್ ಫಾರ್ ದೀಸ್ ಶ್ಲೋಕಾಸ್, ಇಟ್ ಇಸ್ ಮೆಂಟ್ ಫಾರ್ ಸಾಧಕಾಸ್ ಓನ್ಲಿ. ಹೌ ವಿ ಶುಡ್ ಕಂಡಕ್ಟ್, how I should behave, how I should change, how I should do the sadhana. So, sthira buddhira sammoodah brahma vidbrahmani ಸ್ಥಿತಃ. ಯಾರ ಮನಸ್ಸು ಸ್ಥಿರವಾಗಿದೆಯೋ, ಸಂಪೂರ್ಣವಾಗಿ ಸಮಸ್ಥಿತಿಯಲ್ಲಿದೆಯೋ ಅಂತ, ಕಂಪ್ಲೀಟ್ಲಿ ಸ್ಟೇಬಲ್ ಅಂಡ್ ಈಕ್ವಾನಿಮಸ್ ಮೈಂಡ್, ನೋ ರಾಗ, ನೋ ದ್ವೇಷ, ನೋ ಸಂಕಲ್ಪ, ನೋ ಡಿಸೈರ್ ಅಂತ ಅರ್ಥ. ಅಂಡ್ ಅಸಮ್ಮೂಢ, those who are asammudha means dispassionate. ಇಲ್ಲಿ ಡಿಸೈರ್ಲೆಸ್ ಸ್ಟೇಟ್ ಅಂದ್ರೆ ಆಶಾರಹಿತವಾದಂತಹ ಮನಸ್ಥಿತಿ. ಭಗವಾನ್ ನಿತ್ಯಾನಂದರು ಹೇಳಿದಾಗ ಆಸೆ ಬಿಟ್ಟವನೇ ಸನ್ಯಾಸಿ. ಆ ಆಶಾರಹಿತ ಸ್ಥಿತಿ ಅಂದ್ರೆ ಯಾವ ಸಂಕಲ್ಪವೂ ಇರಬಾರದು. ನಾಳೆ ನಾನು ಇದನ್ನು ಮಾಡಬೇಕು, ನನಗಿದು ಬೇಕು, ನನಗೆ ಅದು ಬೇಕು, ನನಗೆ ಬ್ರಹ್ಮಜ್ಞಾನ ಬೇಕು, ನನಗೆ ಮುಕ್ತಿ ಬೇಕು, ಈ ತರದ ಯಾವುದೇ ಸಂಕಲ್ಪ ಇರಬಾರದು. ಇರತಕ್ಕಂಥದ್ದು ಒಂದೇ ಭಗವಂತನಲ್ಲಿ ಅಥವಾ ಗುರುವಿನಲ್ಲಿ ನಂಬಿಕೆ. ಆ ನಂಬಿಕೆ, ಬಿಲೀಫ್, ದಟ್ ಪ್ಲೇಸ್ ದ ವಂಡರಸ್ ಟ್ರಿಕ್. ಬಿಕಾಸ್ ಅಲ್ಟಿಮೇಟ್ಲಿ ಗುರುಸ್ ಗ್ರೇಸ್ ವಿಲ್ ಫಾಲ್ 100% completely at an appointed Shubha Muhurta. Only when I deserve it completely at that point it will completely fall, means the Atma will shine inside by Guru's grace. ಯಾವಾಗ ಆಗುತ್ತೆ? Nobody can tell you, nobody can say. ನನಗೆ ಯಾಕೆ ಆಗ್ತಾ ಇಲ್ಲ ಇನ್ನು? See, this is the mental state, agitation. Mind is not at equilibrium. ಮನಸ್ಸು ಸಮಸ್ಥಿತಿಲಿದ್ದಾಗ ನಿಮಗೆ ಯಾವ ಭಾವನೆ ಬರಬಾರದು, ಬರೋದಿಲ್ಲ. ನೀವು ಸಾಕ್ಷೀಭೂತವಾಗಿ ಜೀವನ ನೋಡ್ತಾ ಇರ್ತೀರಷ್ಟೇ, ನಿಮಗೆ ಯಾವುದು ಸಂಬಂಧ ಇಲ್ಲ ಒಳಗಡೆಯಿಂದ. ಪ್ಲೀಸ್ ರಿಮೆಂಬರ್, ದಿ ಇನ್ನರ್ ಕಾಂಪೋನೆಂಟ್ ಅಂತಃಕರಣ ಇಸ್ ನಾಟ್ ಡಿಸ್ಟರ್ಬ್ಡ್. ಅದು ಸ್ಥಿರ ಬುದ್ಧಿ. ಯು ಆರ್ ಮೋಹ ಬಂಧನದಲ್ಲಿ ಬೀಳ್ತಾ ಇಲ್ಲ, ಅದು ಅಸಮ್ಮೂಢತೆ. ಸೊ ಯಾರು ಸ್ಥಿರ ಬುದ್ಧಿ ಉಳ್ಳವರಾಗಿದ್ದಾರೋ, ಅಸಮ್ಮೂಢರಾಗಿದ್ದಾರೋ ಅಂದ್ರೆ ಯಾರಲ್ಲಿ ಮೋಹ ಬಂಧನ ಕತ್ತರಿಸೋಗಿದೆಯೋ, ಆಸೆಗಳು ಕತ್ತರಿಸೋಗಿದೆಯೋ, ಮನಸ್ಸು ಶಾಂತವಾಗಿ ನಿಶ್ಚಲವಾಗಿದೆಯೋ,
ಅಂಥವರು ಬ್ರಹ್ಮವಿದರು. ಅಂಥವರಲ್ಲಿ ಬ್ರಹ್ಮಭಾವ ತಾನೇ ತಾನಾಗಿ ಸ್ಫುಟವಾಗುತ್ತೆ. ಬೈ ದಿ ಗ್ರೇಸ್ ಆಫ್ ಗುರು ಆರ್ ಲಾರ್ಡ್ ಆರ್ ಬೈ ದಿ ಗ್ರೇಸ್ ಆಫ್ ಆತ್ಮ ಇಟ್ ಸೆಲ್ಫ್, ಅಟ್ ಒನ್ ಅಪಾಯಿಂಟೆಡ್ ಟೈಮ್, ಶುಭ ಮುಹೂರ್ತ, ಆತ್ಮ ವಿಲ್ ಶೈನ್ ಇನ್ ಸೈಡ್. ಅವರು ಬ್ರಹ್ಮವಿದರೇ ಆಗಿಬಿಡ್ತಾರೆ. ಬ್ರಹ್ಮವಿದರು ಅಂದ್ರೆ ಬ್ರಹ್ಮದಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ಸ್ಥಿರ ಬುದ್ಧಿರ ಸಮ್ಮೂಢ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತ. ಬ್ರಹ್ಮವಿದರಾದ್ಮೇಲೆ ಬ್ರಹ್ಮದಲ್ಲೇ ಇದ್ದು ಬಿಡ್ತಾರೆ. ಬ್ರಹ್ಮಣಿ ಸ್ಥಿತ ಅಂದ್ರೆ ಸದಾಕಾಲ ಬ್ರಹ್ಮಭಾವದಲ್ಲಿ ಜಾಗೃತವಾಗಿರುತ್ತಾರೆ, ಅಂದ್ರೆ ಜೀವನ್ಮುಕ್ತ ಆಗಿರ್ತಾರೆ, ಪರಮ ಶಾಂತಿಯಿಂದ ಸಮತ್ವದಲ್ಲಿ ಇರ್ತಾರೆ, ಮಹಾಪುರುಷರಾಗಿಬಿಡ್ತಾರೆ, ಮಹಾತ್ಮರಾಗಿಬಿಡ್ತಾರೆ. ದೇ ಬಿಕಮ್ ರಿಯಲೈಸ್ಡ್. ಬ್ರಹ್ಮಣಿ ಸ್ಥಿತ, ದೇ ಬಿಕಮ್ ರಿಯಲೈಸ್ಡ್, ದೇ ಬಿಕಮ್ ಎಮ್ಯಾನ್ಸಿಪೇಟೆಡ್. Next shloka is again to same point, further explanation. ಬಾಹ್ಯಸ್ಪರ್ಶೇಶ್ವಸತ್ತಾತ್ಮ ವಿಂದತ್ಯಾತ್ಮನಿ ಯತ್ ಸುಖಂ. ಬಾಹ್ಯಸ್ಪರ್ಶೇಶ್ವಸತ್ತಾತ್ಮ ವಿಂದತ್ಯಾತ್ಮನಿ ಯತ್ ಸುಖಂ ಸ ಬ್ರಹ್ಮಯೋಗ ಯುಕ್ತಾತ್ಮ ಸುಖಮಶ್ನಯಮಶ್ನುತೆ. ಬಾಹ್ಯಸ್ಪರ್ಶೇಶು ಪ್ಲಸ್ ಅಸಕ್ತಾತ್ಮ. Asakta and sakta, two opposite words. Sakta means you are interested. Your mind is full of vasana. Your mind is full of desire. We are responding to samsara. We are in dvaita bhava only. We are in duality only. ಸಂಸಾರದಲ್ಲೇ ನಾವು ಮುಳುಗಿರೋದ್ರಿಂದ ನಮ್ಮಂಥ ಜನಗಳಿಗೆ, ನಮ್ಮಂಥವರಿಗೆ ಮನಸ್ಸು ಯಾವಾಗಲೂ ಸಕ್ತ. ಸಕ್ತ ಮೀನ್ಸ್ ಮೈಂಡ್ reacts, responds to any given situation. Mind is attracted towards any given event. Mind is influenced by any given situation. So, a mental reaction, mental response, all the time it is happening because of vasanas. ನಮ್ಮಲ್ಲಿ ಇರ್ತಕ್ಕಂಥ ವೈಬ್ರೇಷನ್ಸ್ ಏನಿದೆಯಲ್ಲ, ಟೆಂಡೆನ್ಸೀಸ್, the vibrations create number of such desires, sankalpas. So our mind is always active. Only in the deep sleep, please remember, mind is at rest. Neither in the even the dream state, mind is not at rest. And waking state, completely mind is under unrest only. So whole body, our upadhi ideyala, sharira, made up of 5 indriyas, 5 sense organs. The body reacts to 5 different sense objects. ಕಣ್ಣು ನೋಡುತ್ತೆ, ನೋಡೋದ್ರಿಂದ ನಮಗೆ ಮನಸ್ಸಿಗೆ ಅದೆಲ್ಲ ಗ್ರಹಣ ಶಕ್ತಿ ಇದೆ. ಏನ್ ನೋಡ್ತಾ ಇದ್ದೀನಿ, ಏನ್ ನೋಡಬೇಕು. ಕಿವಿ ಕೇಳ್ತಾ ಇದೆ, ಏನ್ ಕೇಳಬೇಕು, ಏನ್ ಕೇಳಬಾರದು. ಮೂಗು ಮೂಸುತ್ತೆ, ಕೈ ಅಥವಾ ಚರ್ಮ ಸ್ಪರ್ಶ ಸುಖ ಇದೆ, ಯಾವುದು ಮುಟ್ಟಬೇಕು, ಯಾವುದು ಸ್ಪರ್ಶ, ಯಾವುದು ಬೇಡ. ಈ ರೀತಿ 5 ಇಂದ್ರಿಯಗಳ ಪ್ರಭಾವ ಈ ದೇಹದ ಮೇಲೆ, ಇಂದ್ರಿಯಗಳ ಮೇಲೆ, ಈ ಮನಸ್ಸಿನ ಮೇಲೆ ಇರೋದ್ರಿಂದ ದಿ ಹೋಲ್ ಬಾಡಿ ಅಲಾಂಗ್ ವಿತ್ ದಿ 5 ಸೆನ್ಸ್ ಆರ್ಗನ್ಸ್ ಇಸ್ ರಿಯಾಕ್ಟಿಂಗ್ ಆಲ್ ದ ಟೈಮ್. ಬಾಹ್ಯ ಸ್ಪರ್ಶೇಶು, when things are bombarding to the mind through the body in the waking state every day, bahya sparsheshu, we are receiving it and we have become interested in that. So saktatma. Sakta means interested, opposite asakta. Asaktatma is the one who is not interested. So bahya sparsheshu asaktatma. Even though you are in the samsara, day in and day out, ನಾವು ಮರಣ ಬರೋವರೆಗೆ ಸಂಸಾರದಲ್ಲಿಯೇ ಜೀವನ ಮಾಡ್ತಾ ಇರೋದ್ರಿಂದ, ಸಂಸಾರವನ್ನು ಬಿಟ್ಟು ಇಲ್ಲದೆ ಇರೋದ್ರಿಂದ ನಾವು ಎಲ್ಲವನ್ನು ನೋಡ್ತಾ ಇದ್ರು, ಕೇಳ್ತಾ ಇದ್ರು, ಯಾವುದರಿಂದಲೂ ಹೊರಭಾಗದಲ್ಲಿ ಪ್ರಭಾವಿತರಾಗದೆ ಎಲ್ಲವನ್ನು ಸಾಕ್ಷಿಭೂತದಿಂದ ನೋಡೋದಿದೆಯಲ್ಲ, ಇಲ್ಲಿ ಯಾವುದೋ ನಮಗೆ ಇದು ಬೇಕು ಅಂತ ಆಗಲಿ, ಇದು ಬೇಡ ಅಂತ ಆಗಲಿ ಅನ್ನೋ ಭಾವನೆ ಬರಬಾರದು. ಅಸಕ್ತಾತ್ಮ ಅಂದ್ರೆ ಅದು. ಇಫ್ ಎ ಪರ್ಸನ್ is totally disinterested in the sense objects, influence of the sense object received by his body, his mind, if he is not reacting to it mentally, if he is not interested at all,
ಕಣ್ಣು ನೋಡ್ತಾ ಇದೆಯಪ್ಪ, ನೋಡ್ಕೊಂಡು ಹೋಗ್ಲಿ. ಕಿವಿ ಬೇಕಾಗಿದ್ದು ಬೇಡದೇ ಇರೋದು ಎಲ್ಲವನ್ನೂ ಕೇಳ್ತಾ ಇದೆ, ದಿನನಿತ್ಯ ಕೇಳ್ತಾ ಇದೆ. ನಾನು ಒಂದು ದೊಡ್ಡ ಜನನಿಬಿಡವಾದ ಜಾಗದಲ್ಲಿ ಮನೆ ಮಾಡ್ಕೊಂಡಿದ್ದು ಸುತ್ತಲೂ ಬೆಳಗ್ಗಿಂದ ರಾತ್ರಿ ತನಕ ಶಬ್ದಗಳೇ ಕೇಳ್ತಾ ಇದ್ರೆ ಅಯ್ಯೋ ಅಂತ ಅಳ್ತಾ ಇದ್ರೆ ಏನು ಉಪಯೋಗ? ಕೇಳ್ತಾ ಇದೆ, ಏನ್ ಮಾಡಕ್ಕಾಗತ್ತೆ? ನನ್ನ ಪ್ರಾರಬ್ಧದಲ್ಲಿ ಇದೆ ಅಷ್ಟೇ, ಕೇಳ್ತಾ ಇದೆ ಕಿವಿ. ಹಾಗೆ ಯಾವುದಲ್ಲೂ ಇಂಟ್ರೆಸ್ಟ್ ಇಲ್ಲದೆ ನಿರಾಸಕ್ತಿಯಿಂದ ಈ ವಿಷಯಗಳನ್ನ ಗ್ರಹಣೆ ಮಾಡ್ಕೊಳ್ಳೋದಿದೆಯಲ್ಲ, ಅದು ಅಸಕ್ತಾತ್ಮ. ಅಂತಹ ವ್ಯಕ್ತಿ ಅಂದ್ರೆ ಸಮಸ್ಥಿತಿಯಲ್ಲಿ ಇರೋವನೇ ಅಂತ ಅರ್ಥ. ವಿಂದತಿ ಆತ್ಮನಿ ಯತ್ ಸುಖಂ, ತನ್ನ ಆತ್ಮನಲ್ಲಿಯೇ ಅಂದರೆ ತನ್ನ ಮನಸ್ಸಿನಲ್ಲಿಯೇ, ತನ್ನ ಬುದ್ಧಿಯಲ್ಲಿಯೇ, ತನ್ನ ಅಂತಃಕರಣದಲ್ಲಿಯೇ ವಿಂದತಿ ಆತ್ಮನಿ ಯತ್ ಸುಖಂ, ಆ ಸುಖವನ್ನ ಹೊಂದ್ಬಿಡ್ತಾನೆ. ಯಾವುದು? ಪರಮ ಶಾಂತಿಯನ್ನ, ಪರಮ ಸುಖವನ್ನ, ಗಳಿಸಿದರೂ ಖರ್ಚಾಗದೆ ಇರತಕ್ಕಂತಹ ಶಾಶ್ವತವಾದ ಸುಖ, ಶಾಶ್ವತವಾದ ಶಾಂತಿಯನ್ನ ಹೊಂದ್ತಾನೆ ಅಂದ್ರೆ ಪರಮ ಶಾಂತಿಯನ್ನು ಹೊಂದ್ತಾನೆ. ವಿಂದತಿ ಯತ್ ಸುಖಂ, ಯಾವ ವ್ಯಕ್ತಿ ಅದನ್ನು ಹೊಂದುತ್ತಾನೆ, ಸ ಬ್ರಹ್ಮಯೋಗ ಯುಕ್ತಾತ್ಮ ಸುಖಂ ಅಕ್ಷಯಂ ಅಶ್ನುತೆ, ಅಂತವನು ಬ್ರಹ್ಮಯೋಗ ಯುಕ್ತಾತ್ಮ, ಅವನು ಬ್ರಹ್ಮಭಾವದಲ್ಲಿದ್ದಾನೆ, ಅವನು ಬ್ರಹ್ಮಯೋಗಿಯಾಗಿದ್ದಾನೆ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ಅಂದ್ರೆ ಆತನು ಜೀವನ್ಮುಕ್ತನಾಗಿದ್ದಾನೆ, ಪರಮಾಂಸ ಸ್ಥಿತಿಲಿದ್ದಾನೆ, ಮಹಾತ್ಮನಾಗಿದ್ದಾನೆ, ಬ್ರಹ್ಮವನ್ನು ಅನುಭವಿಸ್ತಾ ಇದ್ದಾನೆ, ನೇರವಾದ ಅನುಭವದಲ್ಲಿ ಬ್ರಹ್ಮನೇ ಆಗಿಬಿಟ್ಟಿದ್ದಾನೆ, ಪರಮಾತ್ಮ ಸ್ವರೂಪನೇ ಆಗಿಬಿಟ್ಟಿದ್ದಾನೆ, ಆತ್ಮ ಸಾಕ್ಷಾತ್ಕಾರವಾಗಿ ಆತ್ಮಾಕಾರದಲ್ಲೇ ಇದ್ದಾನೆ. ಎಲ್ಲ ಅರ್ಥಗಳು ಬರುತ್ತೆ ಬ್ರಹ್ಮಯೋಗ ಯುಕ್ತಾತ್ಮ. ಹಿ ಈಸ್ ಇನ್ ಕಾನ್ಸ್ಟೆಂಟ್ ಸಮಾಧಿ, ಪರ್ಪಚುವಲ್ ಸಮಾಧಿ, because he is always in Brahma Bhava. So, he is always in total bliss. Sukham akshayam, akshayam sukham ashnute. ಆತನು ಕೊನೆ ಮೊದಲಿಲ್ಲದ ಶಾಶ್ವತವಾದ ಸುಖದಲ್ಲೇ ಇರ್ತಾನೆ, ಆನಂದದಲ್ಲೇ ಇರ್ತಾನೆ, ವಿಲಕ್ಷಣವಾದ ಜೀವನ್ಮುಕ್ತಿ ಆನಂದದಲ್ಲೇ ಇರ್ತಾನೆ. ಅಂದ್ರೆ ಅವರು ಆತ್ಮಾರಾಮರಾಗಿ ಆತ್ಮನಲ್ಲೇ ಕ್ರೀಡಿಸ್ತಾ ಇರ್ತಾರೆ ಅಂತ ಅರ್ಥ. ಆಚಾರ್ಯ ಶಂಕರರ ಪರಿಭಾಷೆ. ಆತ್ಮನಲ್ಲೇ ಕ್ರೀಡಿಸೋದು ಅಂದ್ರೇನು? ದೇ ಆರ್ ಇಮ್ಮರ್ಸ್ಡ್ ಇನ್ ದೇರ್ ಓನ್ ಬ್ಲಿಸ್, ಇನ್ ದೇರ್ ಓನ್ ಬ್ಲಿಸ್ emanating from their own atma, because they are nothing but atma swarupa. They have lost body consciousness. They don't identify with their own body, they don't identify with their mind. They know what they are, they know that they are atma swarupa, so they don't profess that I am atma swarupa. ಯಾವ ಬ್ರಹ್ಮಜ್ಞಾನಿಯು ಮಹಾತ್ಮನು ಜೀವನ್ಮುಕ್ತ ಪರಮ ಪುರುಷ ನಾನು ಬ್ರಹ್ಮಜ್ಞಾನಿಯಾಗಿದ್ದೇನೆ ಅಂತ ಬಾಯ್ಬಿಟ್ಟು ಹೇಳಲ್ಲ. ಹೇಳೋದಕ್ಕಲ್ಲಿ ಏನು ಇರೋದಿಲ್ಲ, ಇರೋದು ಒಂದೇ ವಸ್ತು, ಆದ್ರಿಂದ ಯಾವುದೂ ಇರೋದಿಲ್ಲ. ಅವರು ಸದಾ ಬ್ರಹ್ಮಭಾವದಲ್ಲಿ ಇರ್ತಾರೆ ಅಂದ್ರೆ ಅವರು ಶಾಶ್ವತ ಸುಖದಲ್ಲಿ ಇರ್ತಾರೆ ಅಂತ ಅರ್ಥ. ಶಾಶ್ವತ ಸುಖ. ಇಲ್ಲಿ ಪರಮಾತ್ಮ ಏನ್ ಹೇಳ್ತಾ ಇದ್ದಾನೆ, ಹೌ ವಿ ಆರ್ ಅಫೆಕ್ಟೆಡ್ ಬೈ ಟೆಂಪರರಿ ಟ್ರಾನ್ಸಿಯೆಂಟ್ ಸುಖ ಅಂಡ್ ದುಃಖ. How a jnani is not affected by transient temporary sukha and dukkha appearing or experiencing by his body. ಒಬ್ಬ ಜ್ಞಾನಿಗೆ ಜೀವನದಲ್ಲಿ ದೇಹ ಬಿಡೋ ಸಮಯದ ತನಕ, ಪ್ರಾರಬ್ಧದಲ್ಲಿ ಶರೀರ ಇರೋ ತನಕ, ಆ ದೇಹಕ್ಕೆ, ಶರೀರಕ್ಕೆ, ಆ ಮನಸ್ಸಿಗೆ ಯಾವುದೇ ಸುಖವಾಗ್ಲಿ ದುಃಖವಾಗ್ಲಿ ಹೊರಗಡೆಯಿಂದ ಬಂದ್ರೆ ಅದು ಶಾಶ್ವತ ಅಲ್ಲ ಅಂತ ಗೊತ್ತಿದೆ. ಸಂಸಾರದಲ್ಲಿರ್ತಕ್ಕಂಥ ಸುಖ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಅಂತ ಗೊತ್ತಿದೆ. ಆದ್ರಿಂದ ವಿಚಲಿತನಾಗೋದಿಲ್ಲ. ಯಾಕೆಂದ್ರೆ ಈ ಎಲ್ಲ ಸುಖಗಳಿಗಿಂತ ಹೆಚ್ಚಿನ ಆನಂದವನ್ನ, ಪರಮಾನಂದವನ್ನ, ಆ ಬ್ರಹ್ಮಾನಂದವನ್ನ, ಶಾಶ್ವತವಾದ ಆನಂದವನ್ನ ಆತ ಹೊಂದಿಬಿಟ್ಟಿರೋದ್ರಿಂದ ಪ್ರಾಪಂಚಿಕ ಸುಖದ ಬಗ್ಗೆ ಗಮನ ಇರೋದಿಲ್ಲ. ಅದೇ ಅರ್ಥ ಬಾಹ್ಯ ಸ್ಪರ್ಶೇಶು ಅಸಕ್ತಾತ್ಮ. ಹಿ ಈಸ್ ನಾಟ್ ಇಂಟ್ರೆಸ್ಟೆಡ್, he is not affected by anything acquired through the samsara. Only by constant meditation and Guru Krupa, by the grace of the Guru, when he attains that state of Atman, the pure joy emanates inside. He becomes himself a bundle of joy. ಆತ್ಮನ ಪ್ರಭಾವದಿಂದ, ಆತ್ಮನ ಕೃಪೆಯಿಂದ, ಅಂದ್ರೆ ಸದ್ಗುರುವಿನ ಕೃಪೆಯಿಂದ
ಆತ್ಮಾನುಭವ ಬಂದಾಗ ಅದೇ ಒಂದು ಜ್ಯೋತಿ ಸ್ವರೂಪವಾಗಿ ಅಖಂಡವಾದಂತ ಬ್ರಹ್ಮಾನಂದ ಸ್ಥಿತಿಯನ್ನು ತಂದುಕೊಡುತ್ತಲ್ಲ ಆ ಜ್ಞಾನಿಗೆ. ಆದ್ರಿಂದ ಈ ದೈಹಿಕವಾಗಿರ್ತಕ್ಕಂಥ ಲೌಕಿಕವಾಗಿರ್ತಕ್ಕಂಥ ಸುಖ ಅದರ ಬಗ್ಗೆ ಆಸಕ್ತಿ ಇರೋದಿಲ್ಲ. ಅಸಕ್ತಾತ್ಮ, ನಾಟ್ ಇಂಟ್ರೆಸ್ಟೆಡ್ ವೆದರ್ ಇಟ್ ಕಮ್ಸ್ ಆರ್ ಗೋಸ್. And next shloka, now Lord makes it very clear. What about Hagare, people like us? ನಮ್ಮಂಥವ್ರ ಗತಿ ಏನು, ಅಜ್ಞಾನಿಗಳ ಗತಿ ಏನು, ನಮ್ಮಂಥ ಪ್ರಾಪಂಚಿಕರ ಗತಿ ಏನು? What about worldly people? Now the next shloka, he clarifies that. Ye hi samsparshaja bhoga dukkha yonaya evate adyantavantah kaunteya na teshu ramate buddha. So, second line, last charana, na teshu ramate buddha, assertion. ಜ್ಞಾನಿಗಳು ಇದಕ್ಕೆ ಹೊರತಾಗಿರ್ತಾರೆ. ಬುಧಃ, ಪಂಡಿತಃ, ಸಮದರ್ಶಿ, ತತ್ವದರ್ಶಿ, ಆತ್ಮಜ್ಞಾನಿ, ಬ್ರಹ್ಮಜ್ಞಾನಿ, ಎಲ್ಲವೂ ಅರ್ಥ ಬುಧಃ. ಸೊ ಎ ರಿಯಲ್ ಆತ್ಮಜ್ಞಾನಿ, ಎ ರಿಯಲ್ ಬ್ರಹ್ಮಜ್ಞಾನಿ, ಎ ರಿಯಲ್ ಜೀವನ್ ಮುಕ್ತ, ನ ತೇಷು ರಮತೆ. ದೇ ಆರ್ not interested. They don't want, they don't desire worldly things. They don't desire worldly happiness. They don't desire worldly things which can be acquired as a motto of every worldly person in their lifetime. They are not interested in that money-making business. They are not interested in anything the world can offer because they are beyond that. So, na teshu, and in the worldly affairs. Ramate, they don't play, and they don't belong. ಜ್ಞಾನಿಗಳು ವ್ಯವಹಾರದಲ್ಲಿ ಪ್ರಪಂಚದಲ್ಲಿ ಇರೋದೇ ಇಲ್ಲ ಅಂತ. Then what about people like us? Yehi samsparshaja bhoga dukkha yonaya evate. Samsparshaja bhoga. See, the word here, Lord, is so clear. Bhoga antandre, you must also take the opposite word also as a ಇಲ್ಲಿ ಭೋಗದ ಜೊತೆಗೆ ದುಃಖವನ್ನು ಸೇರಿಸ್ಕೊಳ್ಬೇಕಾಗತ್ತೆ ವ್ಯವಹಾರಕ ಅರ್ಥದಲ್ಲಿ. ಯಾವುದು ನಮಗೆ ಪ್ರಪಂಚದಿಂದ ಸಿಗದಾ ಇದೆಯಲ್ಲ ಭೋಗ, ಭೋಗ ಅಂದ್ರೆ ಸುಖದ ವಸ್ತುಗಳು, all things, pleasurable things, the pleasure and joy. We are only after that. Our life ಏನಾಗಿದೆ, our aim in life is to always be happy, to have pleasurable things, to get joyful things. My mind wants to be always joyful and happy. ಇದಕ್ಕೆ ಸುಖ ಬೇಕು, ಮನಸ್ಸಿಗೆ ಆನಂದ ಬೇಕು. ಅದು ಬೇಕು ಅನ್ನೋದಕ್ಕೋಸ್ಕರ ಏನು ಮಾಡ್ಲಿಕ್ಕೂ ತಯಾರಲ್ವ ನಾವು? ಸೊ ಸಾಮಾನ್ಯ ಜನರಿಗೆ ಏಹಿ ಸಂಸ್ಪರ್ಶಜ ಭೋಗ ದುಃಖ ಯೋನಯ ಏವತೆ. ಆದ್ರೆ ನಾವು ಯಾವುದನ್ನು ಸುಖ ಸುಖ ತಿಳ್ಕೊಂಡು ಅದರಿಂದ ಓಡ್ತಾ ಇದ್ದೇವಲ್ಲ, ನಿಜವಾಗ್ಲೂ ದುಃಖಕರವಾಗಿದೆ. ಇನ್ಫ್ಯಾಕ್ಟ್ ದೇ ಹ್ಯಾವ್ ಬಿಕಮ್ ಆಬ್ಜೆಕ್ಟ್ಸ್ ಆಫ್ ಸಫರಿಂಗ್ ಲೇಟರ್. ವಾಟ್ ಎವರ್ ಪ್ಲೆಜರಬಲ್ ಥಿಂಗ್ಸ್ ಆರ್ ದೇರ್, ದೇ ಎಂಡ್ ಅಪ್ ಇನ್ ಸಾರೋ, ಎಂಡ್ ಅಪ್ ಇನ್ ಸಫರಿಂಗ್ ಅಲ್ಟಿಮೇಟ್ಲಿ. ದುಃಖ ಯೋನಯ ಏವತೆ ಆದ್ಯಂತವಂತಹ ಕೌಂತೆಯ. So look Arjuna, whatever you think it is a pleasurable thing, it vanishes one day. It won't remain long. So once it goes away, when it departs, then you feel sorry. ಇವತ್ತೊಂದು ಸಂತೋಷ ಆಯ್ತು, ನನಗೆ ತುಂಬಾ ಖುಷಿ ಆಯ್ತಲ್ವಾ, ಆ ಖುಷಿ ಕೊನೆಯವರೆಗೂ ಇರಲ್ವಲ್ಲ, ಅದು ಹೊರಟೋಯ್ತು. ಖುಷಿ ಬಂತು, ನಾಳೆಗೆ ಹೊರಟೋಯ್ತು, ನಾಳೆ ಇನ್ನೇನೋ ಬರುತ್ತೆ. ಇದು ಸೊ ಇದು ಮನಸ್ಸು ಏನಾಗ್ತಾ ಇದೆ ಅಂದ್ರೆ, ನಮಗೆ ಖುಷಿಯಾಗಿರ್ತಕ್ಕಂಥ ವಿಷಯ ಬೇಕು, ಆನಂದವಾಗಿರ್ತಕ್ಕಂಥದ್ದು ಬೇಕು ಅಂತ ಓಡಾಡ್ತಾ ಇದ್ದೀವಲ್ಲ. ಆದ್ರೆ ನಾವು ಯಾವಾಗಲೂ ಯೋಚನೆಯಲ್ಲೇ ಇರೋದ್ರಿಂದ ನಮಗೆ ಕೊನೆಯಲ್ಲಿ ಸಿಗ್ತಾ ಇರೋದು ದುಃಖವೇ ಸಿಗುತ್ತೆ. ಯಾವುದೇ ಸುಖದ ಗಳಿಗೆ ಹಿಂದೆ ದುಃಖ ಇರುತ್ತೆ, ಯಾವುದೇ ಸುಖದ ಗಳಿಗೆ ಜೊತೆಗೆ ದುಃಖವೂ ಇರುತ್ತೆ. ಸುಖ ದುಃಖ ಎರಡನ್ನೂ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಾರಬ್ಧದಲ್ಲಿ. ಇವತ್ತು ಸುಖ ಬಂದ್ರೆ ನಾಳೆ ದುಃಖ, ಕಟ್ಟಿಟ್ಟ ಬುತ್ತಿ ಅಕಾರ್ಡಿಂಗ್ ಟು ಕರ್ಮ ಸಿದ್ಧಾಂತ. Both Sukha and Dukkha follow each other. Nothing is permanent. So they are coming and going.
They are coming and going, andre we are being affected by sukha today and dukkha tomorrow. You cannot avoid dukkha permanently in life. ನಮಗೆ ಸುಖವೇ ಇರಬೇಕು ಆಗೋದಿಲ್ಲ. ಯಾಕೆ? ಅದಕ್ಕೊಂದು ಆದಿ ಇದೆ, ಒಂದು ಅಂತ್ಯ ಇದೆ. ಆದ್ಯಂತವಂತಹ ಕೌಂತೆಯ. Look, Arjuna, they have a beginning and they have an end. Both sukha and dukkha, beginning and end. So they come and go. So knowingly this, the pleasures or joy born out of our behavior in the world, out of sense objects in the world, they are verily, ultimately, they are the source of suffering only in our life. So, they come and go, they are not permanent. Knowing this very well, jnanis, they don't be affected by this coming and going. ಯಾವುದಕ್ಕೆ ಆದಿ ಇದೆಯೋ ಅದಕ್ಕೆ ಅಂತ್ಯವೂ ಇದೆ. ಸುಖ ಇವತ್ತು ಬಂದಿದೆ ಅಂದ್ರೆ ಅದಕ್ಕೆ ಅಂತ್ಯ ಇದೆ, ನಾಳೆ ದುಃಖವೂ ಬರುತ್ತೆ ಅದರ ಹಿಂದೆ ಅಂತ ಗೊತ್ತಿರೋದ್ರಿಂದ ಜ್ಞಾನಿಗಳು ಯಾವುದರಿಂದಲೂ ವಿಚಿಂತ ಆಗೋದಿಲ್ಲ, ಅದರೊಳಗೆ ಮನಸ್ಸು ಹಾಕೋದಿಲ್ಲ, ಅದಕ್ಕೆ ಪ್ರಭಾವಗೊಳ್ಳೋದಿಲ್ಲ ಅಂತ ಅರ್ಥ. ಯೇ ಹಿ ಸಂಸ್ಪರ್ಶಜಾ ಭೋಗ ದುಃಖ ಯೋನಯ ಏವತೆ ಆದ್ಯಂತವಂತಹ ಕೌಂತೆಯ ನ ತೇಷು ರಮತೆ ಬುಧಃ. ಆದ್ರಿಂದ ತಿಳಿದವರು ಈ ಸುಖದ ಹಿಂದೆ ಓಡೋದಿಲ್ಲ ಅಂತ. ನ ತೇಷು ರಮತೆ ಅಂದ್ರೆ ದೇ ಆರ್ ನಾಟ್ ಆಫ್ಟರ್ ದಿಸ್ ಪ್ಲೆಷರ್, ವರ್ಲ್ಡ್ಲಿ ಜಾಯ್ ಅಂತ ಅರ್ಥ. ಆಚಾರ್ಯ ಶಂಕರ ಸೇಮ್ ಪಾಯಿಂಟ್ ಹ್ಯಾಸ್ ಮೇಡ್ ಇಟ್ ವೆರಿ ಕ್ಲಿಯರ್ ಇನ್ ಮೋಹಮುದ್ಗರ. ಸೇಮ್ ಪಾಯಿಂಟ್. ವಾಟ್ ಹಿ ಸೇಸ್, ಕಾಮಂ ಕ್ರೋಧಂ ಲೋಭಂ ಮೋಹಂ, 4 things. ಕಾಮಂ ಕ್ರೋಧಂ ಲೋಭಂ ಮೋಹಂ ತ್ಯಕ್ತ್ವಾತ್ಮಾನಂ ಭಾವಯಕೋಹಂ. ತ್ಯಕ್ತ್ವಾತ್ಮಾನಂ ಭಾವಯಕೋಹಂ. ಕೋಹಂ, who has tyaktva, given up from the mind. Show me any person who has given up from the mind. ಯಾವುದು? ಕಾಮ, ಕ್ರೋಧ, ಲೋಭ, ಮೋಹ. These 4 things, has anybody given up? Question Acharya is putting in the stotra. Mohamudgara. Kamam, krodham, lobham, moham, tyaktvatmanam, bhavaya koham. Koham. Who has given up kama? Who has given up krodha? Show me. Who has given up lobha? Acquiring everything for me and for me and for me and my wife, my children, grandchildren, etc., etc., etc. ಎಲ್ಲವೂ ಬೇಕು, ಎಷ್ಟಿದ್ರು ಬೇಕು ಅನ್ನೋದು ಲೋಭ. ಯಾರು ಬಿಟ್ಟಿದ್ದಾರೆ? ಅವರೆಲ್ಲ ಏನಾಗಿದ್ದಾರೆ? ಮೂಢರು ಅಂತ ಹೇಳ್ತಾರೆ ಆಚಾರ್ಯ ಶಂಕರ. ದೇರ್ ಆಲ್ ಮೂಢಾಸ್. ನೆಕ್ಸ್ಟ್ ಲೈನ್, ಆತ್ಮಜ್ಞಾನ ವಿಹೀನ ಮೂಢ ತೇ ಪಚ್ಯಂತೆ ನರಕ ನಿಗೂಢ. ಆತ್ಮಜ್ಞಾನ ವಿಹೀನ ಮೂಢಾ. Such people are real moodha because they have no atmajnana. They don't know the reality. So they are living in the world, caught up with the samsara. They have not given up kama, moha, krodha, lobha. So they are living in the world without atmajnana. Atmajnana vihina moodha te pachyante naraka nigodha. So they eat up only the hell. Ultimately they eat up hell ಅಂತಂದ್ರೆ ಅರ್ಥ ಏನು? ಅವರು ನರಕವನ್ನೇ ಕೊನೆಗೆ ತಿಂತಾರೆ ಅಂದ್ರೆ, ನರಕವನ್ನೇ ಅನುಭವಿಸ್ತಾರೆ ಅಂದ್ರೆ, ಹುಟ್ಟೋದು ಸಾಯೋದು ನಡೀತಾನೇ ಇರುತ್ತೆ. ಸೊ ಆಸ್ ಅವರ್ ಗುರುದೇವ್ ಯೂಸ್ ಟು ಸೇ, majority, all of us worldly people belong to that category of jayate mriyate category. Our Gurudev used to say, most of the worldly people belong to this category. What category? Jayate mriyate. Coming and going. So we are caught up ever since in this birth, again next birth, again next birth, again next birth. No end. This is exactly what Acharya says in Mohamudgara. How we are affected by worldly happiness, worldly pleasures. How the mind is affected. Kamam, krodham, lobham, moham, tyaktvatmanam, bhavaya koham. Who has given up these 4, my dear disciple? Show me a person. Andre he is referring to worldly people, not the sadhakas.
So we have to remember all these things. So today by Guru Sankalpa we are stopping here. Vasudeva Sutam Devam Kamsachanuramaddanam Devaki Paramanandam Krishnam Vande Jagadgurum Mukam Karoti Vachalam Pangum Langayate Girim Yatkrupatamaham Vande Paramanandamadavam Narayanam Namaskritya Naram Chaiva Narottamam Devim Saraswatim Vyasam Tato Jayamudiraye. Hari Om Tat Sat. Om Namo Bhagavate. Rama Jaya Rama Jaya Rama Shri Rama Jaya Rama Jaya 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 Jaya Rama Hari Om.